ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿಗೆ ಹೊಸೊಬ್ಬರಾಗಿದ್ದರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ, ತಮ್ಮನೇನಲ್ಲಿ ಆಲ್ರೆಡಿ ನೋಡಿರ್ತೀರ ಏನರ ಬಗ್ಗೆ ಈ ವಿಡಿಯೋ ಅಂತ. ಸೊ ನಿಮ್ಮ ಮನಸ್ಸಲ್ಲಿ ಯಾರು ಇದ್ದರೆ, ಸೊ ಲಾಸ್ಟ್ ಟೈಮ್ ನೀವು ಅವ್ರನ್ನ ನೋಡಿದಾಗ ಅಥವಾ ಲಾಸ್ಟ್ ಟೈಮ್ ಅವ್ರು ನಿಮ್ಮನ್ನ ನೋಡಿದಾಗ, ಮೀಟ್ ಆದಾಗ ಅವ್ರಿಗೆ ನಿಮ್ಮ ಮೇಲೆ ಏನು ಇಂಪ್ರೆಷನ್ ಇತ್ತು ಅಂತ ಆಗಿರುತ್ತೆ. ಸೊ ಇದರಲ್ಲಿ ಅವರ ಇನಿಷಿಯಲ್ ಇಂಪ್ರೆಷನ್ ಅಂದರೆ ಅವ್ರು ಫಸ್ಟ್ ಟೈಮ್ ನಿಮ್ಮನ್ನ ಮೀಟ್ ಆದಾಗ ಏನಿತ್ತು ಅವ್ರ ಇಂಪ್ರೆಷನ್, ಆ್ಯಂಡ್ ಯಾವ ಥರ ಎಮೋಷನ್ಸ್ನ ಅವರು ಹೈಡ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನು ಅವ್ರು ಜಾಸ್ತಿ ನೆನಪಿಸ್ಕೋತಾರೆ, ಅಂದರೆ ನಿಮ್ಮಲ್ಲಿ ಇರೋ ಒನ್ ಕ್ವಾಲಿಟಿ ಅವ್ರಿಗೆ ತುಂಬ ಇಷ್ಟ ಆಗಿರೋದು ಯಾವುದು, ಅದ್ರ ಬಗ್ಗೆ ನೆನಪಿಸ್ಕೊತಾ ಇರ್ತಾರೆ. ಆ್ಯಂಡ್ ಅವರ ಮನದಾಳದ ಒಪಿನಿಯನ್ ಏನು ನಿಮ್ಮ ಬಗ್ಗೆ, ಥಾಟ್ಸ್ ಏನು ನಿಮ್ಮ ಬಗ್ಗೆ ಅಂತ. ಆ್ಯಂಡ್ ಅವರ ಪರ್ಸ್ಪೆಕ್ಟಿವಿಂದ ಲೈಕ್ ಅವರ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅದ್ರ ಬೇಸ್ಡಾಗಿ ಏನು ಅಡ್ವೈಸ್ ನಿಮಗಿದೆ ಅಂತ ನೋಡೋಣ. ಸೊ ಇಷ್ಟು ನಾವು ಕವರ್ ಮಾಡ್ತಾ ಇದ್ದೀವಿ ಗ್ರೂಪ್ ವೈಸ್, ಲೈಕ್ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಚೂಸ್ ಮಾಡ್ಬೋದು, ಇಲ್ಲೇ ಆಪ್ಷನ್ ಇದೆ. ಫಸ್ಟ್ ಗ್ರೂಪ್ ಅವ್ರಿಗೆ ಇದು ಬಂದುಬಿಟ್ಟು ಪರ್ಪಲ್ ಕೈಂಡ್ ಆಫ್ ಕಲರ್ ಸ್ಟೋನ್. ಸೆಕೆಂಡ್ ಗ್ರೂಪ್ ಅವ್ರಿಗೆ ಇಟ್ಸ್ ಯೆಲ್ಲೋ. ಓಕೆ, ಸೊ ಟೈಮ್ ತೊಗೊಳ್ಳಿ ಚೂಸ್ ಮಾಡೋಕ್ಕೆ, ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡಿ. ಆ್ಯಂಡ್ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮಿಂಗ್ ಹಾಕಿದ್ದೀನಿ, ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಇವಾಗ ಫಸ್ಟ್ ಗ್ರೂಪ್ ಅವ್ರದ್ದು ಸ್ಟಾರ್ಟ್ ಮಾಡೋಣ. ಸೊ ಫಾರ್ ದ ಫಸ್ಟ್ ಗ್ರೂಪ್ ಯಾರೆಲ್ಲ ಪರ್ಪಲ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಫಾರ್ ದ ಫಸ್ಟ್ ಗ್ರೂಪ್ ಫಸ್ಟಿಗೆ ಟ್ಯಾರೋ ಮೆಸೇಜಸ್ ನೋಡೋಣ, ಆ್ಯಂಡ್ ದೆನ್ ವಿಲ್ ಮೂವ್ ಟು ಸಮ್ ಮೋರ್ ಮೆಸೇಜಸ್. ಓಕೆ, ಸೊ ಫಾರ್ ದ ಫಸ್ಟ್ ಗ್ರೂಪ್, ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇದರಲ್ಲಿ ರಿವರ್ಸಲ್ಸು ತೊಗೋತೀನಿ. ಇನ್ ಕೇಸ್ ರಿವರ್ಸಲ್ ಮೆಸೇಜ್ ಬಂದರೆ ಅದನ್ನು ತೊಗೋತೀನಿ. ಸೊ ದಟ್ಸ್ ವೈ ಐ ನೀಡ್ ಟು ಶಫಲ್ ಇಟ್ ಆಫ್ ಪ್ರಾಪರ್ಲಿ. ಸೊ ಫಸ್ಟ್ ಮೆಸೇಜ್ ಬಂದಿದೆ, ಸೆಕೆಂಡ್ ಆ್ಯಂಡ್ ಥರ್ಡ್. ಫಸ್ಟ್ ಮೆಸೇಜ್ ಬಂದಿದೆ ಕ್ವೀನ್ ಆಫ್ ಸ್ವಾರ್ಡ್ಸ್. ಸೆಕೆಂಡ್ ಮೆಸೇಜ್ ಏಸ್ ಆಫ್ ಸ್ವಾರ್ಡ್ಸ್. ಥರ್ಡ್ ಮೆಸೇಜ್ ಫೋರ್ ಆಫ್ ಕಪ್ಸ್ ಇನ್ ರಿವರ್ಸ್. ಸೊ ಆಲ್ರೆಡಿ ಹೇಳ್ದಂಗೆ ಫಸ್ಟ್ ಕಾರ್ಡ್ ಅವ್ರ ಇನಿಷಿಯಲ್ ಇಂಪ್ರೆಷನ್ ನಿಮ್ಮ ಮೇಲೆ, ಎಮೋಷನ್ಸ್ ಅವ್ರು ನಿಮ್ಮ ಮೇಲೆ ಏನು ಹೈಡ್ ಮಾಡ್ತಾ ಇದ್ದಾರೆ ಅಂತ ಸೆಕೆಂಡ್ ಕಾರ್ಡ್. ಥರ್ಡ್ ಬಂದುಬಿಟ್ಟು ಅವ್ರು ನಿಮ್ಮ ಬಗ್ಗೆ ಏನನ್ನ ಜಾಸ್ತಿ ರಿಮೈಂಡ್ ಮಾಡ್ತಾರೆ, ರಿಮೆಂಬರ್ ಮಾಡ್ಕೊತಾರೆ ಅಂತ. ಓಕೆ, ಸೊ ಆಲ್ರೆಡಿ 3 ಮೆಸೇಜಸ್ ಬಂದಿದೆ. ಸೊ ಫಸ್ಟ್ ಟೈಮ್ ಅವ್ರು ನಿಮ್ಮನ್ನ ನೋಡಿದಾಗ ಅವ್ರ ಇನಿಷಿಯಲ್ ಇಂಪ್ರೆಷನ್ ನಿಮ್ಮ ಮೇಲೆ ಬಂದುಬಿಟ್ಟು ಯು ಆರ್ ವೆರಿ ಇಂಟೆಲಿಜೆಂಟ್ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಲೈಕ್ ದ ವೇ ನೀವು ಯಾವ ಥರ ಮಾತಾಡ್ತೀರಾ, ಯಾವ ಥರ ಕಾನ್ವರ್ಸೇಷನ್ ಮಾಡ್ತೀರಾ ಎಲ್ಲರ ಜೊತೆ, ಅದನ್ನ ಅಬ್ಸರ್ವ್ ಮಾಡಿಬಿಟ್ಟು ನೀವು ತುಂಬಾ ಇಂಟೆಲಿಜೆಂಟ್, ಆ್ಯಂಡ್ ನೀವೇನು ಮಾತಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಥಾಟ್ಸ್ ಇದೆ, ಆ್ಯಂಡ್ ಒಂದು ಗೋಲ್ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ಅಂದರೆ ನೀವು ಪ್ರಾಬಬ್ಲಿ ನೀವು ಇನ್ ಕೇಸ್ ಒಂದು ಆರ್ಗನೈಸೇಷನಲ್ಲಿ ಮೀಟ್ ಆಗಿರ್ಬೋದು ಇವ್ರನ್ನ, ಆರ್ ಕಂಪನಿ ಮೀಟ್ ಆಗಿರ್ಬೋದು, ಆರ್ ಆನ್ಲೈನಲ್ಲಾದರೂ ಮೀಟ್ ಆಗಿರ್ಬೋದು, ಅಥವಾ ಕ್ಯಾಶುವಲಾಗಿ ಎಲ್ಲೋ ಒಂದು ಕೆಫೆಟೇರಿಯಾದಲ್ಲಿ ಮೀಟ್ ಆಗಿರ್ಬೋದು. ಬಟ್ ಅವ್ರನ್ನ ನೋಡಿದಾಗ ನಿಮ್ಮ ಕಮ್ಯುನಿಕೇಷನ್, ನೀವು ಯಾವ ಥರ ಮಾತಾಡ್ತೀರ ಜನರ ಜೊತೆ, ಅದು ಅವರಿಗೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸಿತ್ತು. ಯಾವ ಥರ ಲೈಕ್ ಏನಾದರೂ ಮಾತು, ಏನಾದರೂ ಕಾನ್ವರ್ಸೇಷನ್ ಬಂದರೆ
ಸ್ಟ್ರೇಟ್ ಆ್ಯಂಡ್ ಫಾರ್ವರ್ಡಾಗಿ ಹೇಳಿಬಿಡ್ತೀರ. ಲೈಕ್ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋದಾದರೂ ಲೈಕ್ ಮಾತಾಡ್ಕೊಳ್ಳೋದು, ಗಾಸಿಪ್ ಮಾಡ್ಕೊಳ್ಳೋದು, ಇದೆಲ್ಲ ಅವ್ರು ಜಾಸ್ತಿ ಅಬ್ಸರ್ವ್ ಮಾಡಿಲ್ಲ. ಅವ್ರು ನಿಮ್ಮನ್ನ ನೋಡಿದಾಗ ಯು ಆರ್ ವೆರಿ ಇಂಡಿಪೆಂಡೆಂಟ್ ಪರ್ಸನ್ ಅನ್ನೋದನ್ನ ಮೇಯ್ನ್ಲಿ ಫೋಕಸ್ ಮಾಡಿದ್ರು. ವೆರಿ ಆನೆಸ್ಟ್, ಏನು ಮಾತಾಡ್ತೀರಾ ಲೈಕ್ ನಿಮಗೇನು ಅನಿಸ್ತೋ ಅದನ್ನ ಹೇಳಿಬಿಡ್ತೀರ. ನೋ ಮ್ಯಾಟರ್ ನಿಮ್ಮ ಆಪೋಸಿಟ್ ಪರ್ಸನ್ ಏನು ಅನ್ಕೊತಾರೆ, ಅದು ನಿಮಗೆ ಮ್ಯಾಟರ್ ಆಗೋಲ್ಲ. ನಿಮಗೇನು ಅನಿಸ್ತು ಆ ಮೂಮೆಂಟಲ್ಲಿ ಏನು ಹೇಳಬೇಕಂತಾಯಿತು ಅದನ್ನ ಹೇಳಿಬಿಡ್ತೀರ. ನೀವು ಲೌಡಾಗಿ ಹೇಳಿಬಿಡ್ತೀರ. ಇಂಡಿಪೆಂಡೆಂಟ್ ಕೈಂಡ್. ನಿಮಗೆ ನಿಮ್ಮ ಬೆಸ್ಟ್ ಫ್ರೆಂಡ್ ಬೇಕೇ ಬೇಕು ಎಲ್ಲ ಕಡೆನೂ ಅಂತ ಏನಿಲ್ಲ. ನಿಮಗೆ ಒಂದು ಗ್ರೂಪಲ್ಲೇ ನೀವು ಬಿಲಾಂಗ್ ಆಗಬೇಕು ಅನ್ನೋದು ಇಲ್ಲ. ನೀವು ಒಂಥರ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಪರ್ಸನ್. ಅವ್ರು ಹೇಳೋದು ಇವ್ರು ಹೇಳೋದನ್ನೆಲ್ಲ ಕೇಳಲ್ಲ. ನಿಮಗೇನು ಬೇಕು ಅದನ್ನ ಮಾಡ್ತೀರ. ಪ್ರಾಬಬ್ಲಿ ನಿಮಗೆ ಗ್ರೂಪಲ್ಲಿ ವರ್ಕ್ ಮಾಡೋದು ತುಂಬ ಕಷ್ಟ ಅನ್ನೋದನ್ನ ಈ ಪರ್ಸನ್ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ಎಲ್ಲೋ ಒಂದು ಕಡೆ ನಿಮ್ಮದೇ ಸ್ಟ್ರ್ಯಾಟಜಿ ಉಪಯೋಗಿಸ್ತೀರ. ನಿಮ್ಮ ಒಂದು ಶಾರ್ಪ್ನೆಸ್ ಮೈಂಡ್, ಒಂದು ಲಾಜಿಕ್ ಮೈಂಡ್ಸೆಟ್ ಏನಿದೆ ಅದನ್ನ ಉಪಯೋಗಿಸ್ತೀರ. ನಿಮ್ಮನ್ನ ಎಮೋಷ್ನಲ್ ಪರ್ಸನ್ ಅಂತ ಈ ಪರ್ಸನ್ ನಿಮ್ಮ ಮನಸ್ಸಲ್ಲಿ ಏನಿದ್ದಾರೆ ಅವ್ರು ನಿಮ್ಮನ್ನ ಒಂದು ಎಮೋಷ್ನಲ್ ಪರ್ಸನ್ ಅಂತ ಅಂದ್ಕೊಳ್ಳೇ ಇಲ್ಲ. ಅವ್ರು ಬಂದ್ಬಿಟ್ಟು ನೀವು ಒಂಥರ ಕಂಪ್ಲೀಟ್ಲಿ ಸ್ಟ್ರೇಟ್ ಆ್ಯಂಡ್ ಫಾರ್ವರ್ಡ್ ಲೈಕ್ ಲಾಜಿಕಲ್ ಪರ್ಸನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಅವ್ರು ಏನು ಅಬ್ಸರ್ವ್ ಮಾಡಿದ್ರು, ಪ್ರಾಬಬ್ಲಿ ನಿಮಗೆ ಫ್ರೆಂಡ್ಸ್ ಸ್ವಲ್ಪ ಕಡಿಮೆ ಅನಿಸುತ್ತೆ. ನೀವು ಯೂಶ್ವಲಿ ಹೊರಗಡೆ ಸೋಷಲೈಸ್ ಆಗೋದು ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಕೈಂಡ್ ಆಫ್ ಡಿಟ್ಯಾಚ್ಡ್ ಆಗಿರ್ತೀರ. ಲೈಕ್ ಒಂದು ಗುಂಪಲ್ಲಿದ್ದರೆ ಗುಂಪು ಮಧ್ಯೆ ಹೋಗಿ ನುಸ್ಕೊಳ್ಳೋದು ಎಲ್ಲ ಅಲ್ವೇ ಅಲ್ಲ. ನೀವು ಒಂಥರ ನಿಮ್ಮದಾಯಿತು, ನಿಮ್ಮ ಪಾಡಾಯಿತು, ನಿಮ್ಮ ಕೆಲಸ ಆಯಿತು, ಮನೆಗೆ ಹೋಗೋಣ, ಹೀಗೆ ಈ ಥರ ಒಂದು ಮೈಂಡ್ ಸೆಟ್ ನಿಮ್ಮದು ಅಂತ ಈ ಪರ್ಸನ್ ತುಂಬಾ ಫಸ್ಟ್ ಟೈಮ್ ಈ ಥರ ಥಿಂಕ್ ಮಾಡಿದ್ರು. ಸೊ ವಿತೌಟ್ ಎನಿ ಡೌಟ್ ನಿಮ್ಮಲ್ಲಿರೋ ಆ ಲೀಡರ್ಶಿಪ್ ಗುಣಗಳನ್ನ ಅವ್ರು ಅಬ್ಸರ್ವ್ ಮಾಡಿದ್ರು. ಆ್ಯಂಡ್ ಅವ್ರಿಗೆ ಗೊತ್ತಿತ್ತು ಲೈಕ್ ಟು ಅ ಸರ್ಟೆನ್ ಅಮೌಂಟ್ ಆಫ್ ಟೈಮ್ ಆರ್ ಟು ಅ ಸರ್ಟನ್ ಎಕ್ಸ್ಟೆಂಟ್, ಅಂದರೆ ಒಂದಷ್ಟು ಮಟ್ಟಕ್ಕೆ ನೀವು ಒಂದಷ್ಟು ಕ್ಲೋಸ್ ಆಗ್ತೀರಾ ಎಲ್ಲರ ಜೊತೆ ಬಿಟ್ಟರೆ, ಅದಕ್ಕಿಂತ ನೆಕ್ಸ್ಟ್ ನೀವು ಒಂದು ಬೌಂಡ್ರಿ ಹಾಕಿಬಿಡ್ತೀರ. ಇವ್ರ ಜೊತೆ ಇಷ್ಟೇ ಮಾತಾಡ್ತೀರ, ಅದಕ್ಕಿಂತ ಜಾಸ್ತಿ ಮಾತಾಡಲ್ಲ. ಇನ್ ಕೇಸ್ ಅದರ್ ಪರ್ಸನ್ ಏನಾದರೂ ನಿಮ್ಮನ್ನ ಹೊರಗೆ ಹೋಗೋಕ್ಕೆ ಕರೆಯೋದು ಅಥವಾ ಟೈಮ್ ಇದೆ ಹೋಗಿ ಕಾಫಿ ಕುಡ್ಕೊಬರೋಣ ಅಂತ ಅಂದರೂ ನೀವು ಅದನ್ನ ಇಗ್ನೋರ್ ಮಾಡ್ತೀರಾ ಅಂತ ಒಂದು ಥಾಟ್ ಇತ್ತು ಅವ್ರಿಗೆ. ಯಾವುದೇ ಕಾರಣಕ್ಕೂ ನೀವು ಬೇಗ ಇನ್ನೊಬ್ರ ಜೊತೆ ಮಿಂಗಲ್ ಆಗಲ್ಲ, ನಿಮಗೆ ಇಂಡಿಪೆಂಡೆಂಟಾಗೇ ಇರಬೇಕು, ಈ ಥರ ಥಾಟ್ಸ್ ನಿಮ್ಮಲ್ಲಿ ಜಾಸ್ತಿ ಇದೆ ಅನ್ನೋದನ್ನ ಈ ಪರ್ಸನ್ ತುಂಬಾ ಅಬ್ಸರ್ವ್ ಮಾಡಿದ್ರು. with a Queen of Swords, which is really amazing. Probably ಇಲ್ಲಿ ತುಂಬ ಜನ ಬಂದ್ಬಿಟ್ಟು ಲಾ ಅಲ್ಲಿದ್ದಾರೆ ಅಂತ ಫೀಲ್ ಆಗ್ತಾ ಇದೆ, ಅಥವಾ ಲಾ ರಿಲೇಟೆಡ್ ಏನೋ ವರ್ಕ್ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಒಂದು ರೈಟ್ಸ್ಗೋಸ್ಕರ ಹೋರಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ನಿಮಗೇನು ಇವಾಗ ಇಲ್ಲ ಜೀವನದಲ್ಲಿ ಅದಕ್ಕೋಸ್ಕರ ಹೋರಾಡ್ತಾ ಇದ್ದೀರಾ. ಪ್ರಾಬಬ್ಲಿ ಇಂಡಿಪೆಂಡೆನ್ಸ್ ಇರ್ಬೋದು, ಪ್ರಾಬಬ್ಲಿ ಇವಾಗ ಸದ್ಯಕ್ಕೆ ನಿಮಗೇನು ಬೇಕೋ ಅದನ್ನ ಮಾಡ್ಕೊಳ್ಳೋಣ, ಪ್ರಾಬಬ್ಲಿ ನಿಮ್ಮನ್ನ ನೀವು ಫಸ್ಟ್ ಪ್ರಿಯಾರಿಟೈಸ್ ಮಾಡ್ತಾ ಇದ್ದೀರಾ. ಅದನ್ನು ಈ ಪರ್ಸನ್ ಅರ್ಥ ಮಾಡ್ಕೊತಾ ಇದ್ದಾರೆ. ಅದನ್ನು ಫಸ್ಟ್ ನಿಮ್ಮಲ್ಲಿ ನೋಡಿದ್ದು ಈ ಪರ್ಸನ್. ಓಕೆ, ಸೊ ಅವ್ರು ನಿಮ್ಮ ಜೊತೆ ಏನು ಹೈಡ್ ಮಾಡ್ತಾ ಇದ್ದಾರೆ ಅಥವಾ ಏನು ಹೈಡ್ ಮಾಡಿದ್ರು ನಿಮ್ಮ ಜೊತೆ ಮುಂಚೆ ಮಾತಾಡಬೇಕಾದ್ರೆ ಅಥವಾ ಒಂದು ಕಾನ್ವರ್ಸೇಷನ್ ಮಾಡಬೇಕಾದ್ರೆ ನಿಮ್ಮ ಬಗ್ಗೆ ಏನು ಹೈಡ್ ಮಾಡಿದ್ರು. ಸೊ ಏಸ್ ಆಫ್ ಸ್ವರ್ಡ್ಸ್ ಬಂದುಬಿಟ್ಟು ಒಂದು ನ್ಯೂ ಬಿಗಿನಿಂಗ್ ತೋರಿಸುತ್ತೆ. ಏಸ್ ಆಫ್ ಸ್ವರ್ಡ್ಸ್ ಒಂದು ಕಮ್ಯುನಿಕೇಷನ್ ಬಗ್ಗೆ ಹೇಳುತ್ತೆ, ಒಂದು ಟ್ರುತ್ ಬಗ್ಗೆ ಹೇಳುತ್ತೆ. ಸೊ ವಿತೌಟ್ ಎನಿ ಡೌಟ್ ಈ ಪರ್ಸನ್ಗೆ ನಿಮ್ಮ ಜೊತೆ ಏನೋ ನ್ಯೂ ಬಿಗಿನಿಂಗ್ ಬೇಕಿತ್ತು. ಅಂದರೆ ನ್ಯೂ ಬಿಗಿನಿಂಗ್ ಆಫ್ ಅ ಕನೆಕ್ಷನ್ ಆಗಿರ್ಬೋದು, ನೀವು ಏನೋ ಒಂದು ಸ್ಟಾರ್ಟ್ ಮಾಡಬೇಕಾಗಿತ್ತು. ಪ್ರಾಬಬ್ಲಿ ತುಂಬ ಜನ ಇಲ್ಲಿ ಈವನ್ ಕಮ್ಯುನಿಕೇಷನ್ನೇ ಸ್ಟಾರ್ಟ್ ಮಾಡಿಲ್ಲ ಅಂತ ಫೀಲ್ ಆಗ್ತಾ ಇದೆ. ಕಮ್ಯುನಿಕೇಷನ್ ಈವನ್ ಇನಿಷಿಯೇಟೇ ಮಾಡಿಲ್ಲ ಅಂತ ಫೀಲ್ ಆಗ್ತದೆ. ಜಸ್ಟ್ ಒಬ್ರನ್ನೊಬ್ರನ್ನ ನೀವು ನೋಡಿದ್ದೀರಾ, ಕ್ಯಾಶುವಲಾಗಿ ಮಾತಾಡಿದ್ದೀರಾ, ಬಟ್ ನೀವು ಪರ್ಸ್ನಲಿ ಚಾಟ್ ಸ್ಟಾರ್ಟ್ ಮಾಡಿರೋದಾದರೂ ಆಗಲಿ, ಪರ್ಸ್ನಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿರೋದು. ಲೈಕ್ ಐ ಫೀಲ್ ಲೈಕ್ ನೀವು ತುಂಬ ಇವಾಗ ವರ್ಕ್ ಮಾಡ್ತಾಯಿದ್ರೆ ಒಂದೇ ಆರ್ಗನೈಸೇಷನಲ್ಲಿ ವರ್ಕ್ ರಿಲೇಟೆಡ್ಡೇ ಮಾತಾಡ್ತೀರ, ಅಂದರೆ ಲಾಜಿಕಲ್ಲಾಗೇ ಮಾತಾಡ್ತೀರ. ಯಾವುದೇ ಕಾರಣಕ್ಕೂ ಈ ಕಾನ್ವರ್ಸೇಷನ್ ಎಮೋಷ್ನಲಾಗಿ ಟರ್ನ್ ಆಗಿರೋದು
ಎಲ್ಲ ಕಡಿಮೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಲ್ಲ ವೇಯಲ್ಲೂ ನೀವು ಲಾಜಿಕಲ್ಲಾಗೇ ಮಾತಾಡ್ತೀರಾ, ಕೆಲಸ ಸಂಬಂಧ ಏನಿದೆ ಅಷ್ಟೇ ಮಾತಾಡ್ತೀರಾ ಬಿಟ್ಟರೆ ಇಲ್ಲಿ ಒಂದು ಕಮ್ಯುನಿಕೇಷನ್ ಬ್ಲಾಕೇಜ್ ಇದೆ. ಅವರು ನಿಮಗೆ ಏನೋ ಒಂದು ಹೇಳಬೇಕು ಅಂತ ಇದೆ ಅವ್ರ ಮನಸ್ಸಲ್ಲಿ, ಅವ್ರಿಗೆ ನಿಮ್ಮ ಜೊತೆ ಏನೋ ಒಂದು ಕಾನ್ವರ್ಸೇಷನ್ ಮಾಡಬೇಕು ಅಂತ ಇದೆ, ಬಟ್ ಇಲ್ಲಿ ಕಮ್ಯುನಿಕೇಷನ್ ಬ್ಲಾಕ್ ಆಗಿದೆ. ಲೈಕ್ ಅವ್ರು ಏನು ಹೇಳಬೇಕು, ಏನೋ ಒಂದು ನ್ಯೂ ಬಿಗಿನಿಂಗ್ ಬೇಕು ಅವರಿಗೆ ನಿಮ್ಮ ಜೊತೆ, ಬಟ್ ಆ ಒಂದು ನ್ಯೂ ಬಿಗಿನಿಂಗ್ ಆಗ್ತಾಯಿಲ್ಲ, ಸ್ಟಾರ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಅವ್ರಿಗೇನು ಅನಿಸ್ತಾ ಇದೆ ಅದನ್ನ ಅವ್ರು ಡೈರೆಕ್ಟಾಗಿ ಹೇಳ್ತಾ ಇಲ್ಲ. ಸೊ ಇಲ್ಲಿ ಅವ್ರವ್ರ ಎಮೋಷನ್ಸ್ನ ತುಂಬಾ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ಅನ್ನೋದನ್ನ ಮೇಯ್ನಾಗಿ ನೋಡ್ತಾ ಇದ್ದೀನಿ. ತುಂಬ ಸರ್ತಿ ಮುಂಚೆನೇ ಹೇಳ್ದಂಗೆ ಅವರಿಗೆ ನಿಮ್ಮ ಒಂದು ಈ ಇಂಡಿಪೆಂಡೆಂಟ್ ನೇಚರ್ ತುಂಬಾ ಅಟ್ರ್ಯಾಕ್ಟ್ ಆಗುತ್ತೆ. ದ ವೇ ನೀವು ಕಮ್ಯುನಿಕೇಟ್ ಮಾಡ್ತೀರಲ್ವ, ಡೈರೆಕ್ಟಾಗಿ ಮಾತಾಡ್ತೀರಾ, ಅದ್ರ ಬಗ್ಗೆ ತುಂಬ ಇಷ್ಟ ಆಗುತ್ತೆ. ನೀವು ಬೇಗ ಡಿಸಿಷನ್ ತೊಗೊಬಿಡ್ತೀರಾ, ಅದ್ರ ಬಗ್ಗೆ ತುಂಬ ಇಷ್ಟ ಆಗುತ್ತೆ. ನೀವು ಏನು ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ ನಿಮಗೆ ತುಂಬಾ ಕ್ಲಾರಿಟಿ ಇದೆ. ಸೊ ಅವ್ರು ಎಲ್ಲೋ ಒಂದು ಕಡೆ ನಿಮ್ಮನ್ನ ಒಂದು ಇನ್ಸ್ಪಿರೇಷನ್ ಆಗು ತೊಗೊತಾ ಇದ್ದಾರೆ, ಅವ್ರ ನಿಮ್ಮ ವರ್ಕ್ ಅವ್ರಿಗೆ ತುಂಬ ಇಷ್ಟ ಆಗ್ತಾ ಇದೆ, ಅದ್ರ ಬಗ್ಗೆ ನಿಮಗೇನು ಹೇಳ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಡೈಲಿ ಲೈಫ್ ಸ್ಟೈಲ್ ಅವ್ರಿಗೆ ಇಷ್ಟ ಆಗ್ತಾಯಿದೆ, ನಿಮ್ಮ ರೋಟೀನ್ ಇಷ್ಟ ಆಗ್ತಾಯಿದೆ, ಬಟ್ ಅವರು ನಿಮಗೆ ಇದ್ರ ಬಗ್ಗೆ ಏನು ಡಿಸ್ಕಸ್ ಮಾಡ್ತಾ ಇಲ್ಲ ಅಷ್ಟೆ. ಎಲ್ಲೋ ಒಂದು ಕಡೆ ಈ ಪರ್ಸನಿಗೆ ಭಯ ಇದೆ, ನೀವು ಏನಾದ್ರು ನೆಗೆಟಿವ್ ರೆಸ್ಪಾನ್ಸ್ ಮಾಡಿಬಿಡ್ತೀರೇನೋ, ಎಲ್ಲೋ ಒಂದು ಕಡೆ ಈ ಒಂದು ಕನೆಕ್ಷನ್ ಏನಿದೆ ಅದು ಬೇರೆ ರೀತಿಲಿ ಹೋಗ್ಬಿಡುತ್ತೇನೋ, ಈ ಥರ ತುಂಬಾ ಈ ಪರ್ಸನಿಗೆ ಒಂಥರ ಭಯ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಪಿಕ್ಚರ್ ನೋಡ್ಬೋದು, ಲೈಕ್ ರೆಡ್ ಕ್ವೀನ್. ಸೊ ಇಲ್ಲೂ ಬಂದುಬಿಟ್ಟು ಏಸಲ್ಲೂ ರೆಡ್ ಇದೆ. ಸೊ ಪ್ರಾಬಬ್ಲಿ ಇವಾಗ ಹೇಗಂದರೆ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡೋದಕ್ಕೂ ಮುಂಚೆನೇ ಕೈಂಡ್ ಆಫ್ ಡೇಂಜರ್ ಫೀಲ್ ಆಗೋದು. ಓಕೆ, ಸ್ಟಾಪ್, ಈ ಟ್ರೈನಲ್ಲಿ ರೆಡ್ ಸ್ಟಾಪ್ ಇರುತ್ತಲ್ವ, ಬೋರ್ಡ್ ಇರುತ್ತಲ್ವ, ಸೊ ಆ ಥರ ಎಲ್ಲೋ ಒಂದು ಕಡೆ ಅದವ್ರಿಗೆ ಕಣ್ಮುಂದೆ ಬಂದುಬಿಡುತ್ತೆ, ಲೈಕ್ ಸ್ಟಾಪ್, ಏನು ಮಾತಾಡೋದು ಬೇಡ. ಸೊ ನಿಮ್ಮನ್ನ ನೋಡಿದ ಕೂಡಲೇ ಅಲ್ಲೊಂದು ಬೌಂಡ್ರಿ ಹಾಕಿಬಿಡ್ತಾರೆ, ಅದನ್ನು ನೆಕ್ಸ್ಟ್ ಅವರು ಕ್ರಾಸ್ ಆಗಲ್ಲ. ಸೊ ದ್ಯಾಟ್ಸ್ ಸ್ಕೇರ್ಡ್, ಭಯ ಇದೆ ಅವರಿಗೆ ಎಲ್ಲೋ ಒಂದು ಕಡೆ. ಅಷ್ಟು ಅವರು ನಿಮ್ಮಷ್ಟು ಒಂದು ಏನು ಸ್ಟ್ರೇಟ್ ಫಾರ್ವರ್ಡ್ ಕಮ್ಯುನಿಕೇಷನ್ ಕಡಿಮೆ ಅವ್ರದ್ದು ಅಂತ ನೋಡ್ತೇನೆ. ಅವರಿಗೆ ಎಮೋಷ್ನಲಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು ಅಥವಾ ಒಬ್ರ ಜೊತೆ ಕ್ಲೋಸ್ ಆಗೋದು ಹೇಗೆ ಅನ್ನೋದು ಸ್ವಲ್ಪ ಅವರಿಲ್ಲಿ ಕಷ್ಟ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಇರಲಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ನಿಮ್ಮ ಬಗ್ಗೆ ಏನು ಅವ್ರು ಜಾಸ್ತಿ ನೆನಪಿಸ್ಕೋತಾರೆ, ಲೈಕ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರು ನಿಮ್ಮ ಯಾವ ಒಂದು ಕ್ವಾಲಿಟಿನ ಜಾಸ್ತಿ ನೆನಪಿಸ್ಕೋತಾರೆ ಅಂತ ನೋಡೋಣ. ಅದಕ್ಕೆ ಬಂದಿದೆ ನಿಮಗೆ 4 of Cups ಇನ್ ರಿವರ್ಸ್. ಸೊ ಯೂಶ್ವಲಿ 4 of Cups ಇನ್ ಕೇಸ್ ಅಪ್ರೈಟಲ್ಲಿದ್ದರೆ ಸಮ್ವನ್ ಡಿಸ್ಇಂಟ್ರೆಸ್ಟೆಡ್, ಸಮ್ವನ್ ನಾಟ್ ಹ್ಯಾಪಿ ವಿತ್ ಲೈಫ್ ಅಂತ ಹಂಗೆ ಹೇಳ್ಬೋದು. ಬಟ್ ಇಟ್ ಲುಕ್ಸ್ ಲೈಕ್ ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ ಈ ಪರ್ಸನ್ ತುಂಬಾ ಸ್ಯಾಡ್ ಆಗಿದ್ರು, ತುಂಬಾ ಬೇಜಾರಲ್ಲಿದ್ದರು, ಲೈಫಲ್ಲಿ ತುಂಬ ಬೋರಿಂಗ್ ಆಗೋಗ್ಬಿಟ್ಟಿದ್ರು, ಆ ಥರ ಫೀಲ್ ಆಗ್ತಾಯಿತ್ತು. ಪ್ರಾಬಬ್ಲಿ ಅವರಿಗೆ ಒಂಥರ ಡಿಸ್ಇಂಟ್ರೆಸ್ಟ್ ಕೈಂಡ್ ಆಫ್ ಇದ್ರು. ಅವ್ರ ಲೈಫನ್ನ ಅವರು ಯಾವುದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ತೊಗೊತಾನೆ ಇರಲಿಲ್ಲ. ಸೊ ಇದೆಲ್ಲ ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ. ಸೊ ನಿಮ್ಮ ಜೊತೆ ಕನೆಕ್ಟ್ ಆದಮೇಲೆ ಅವರಿಗೆ ಎಲ್ಲೋ ಒಂದು ಕಡೆ ಫೀಲ್ ಆಯಿತು, ದ ವೇ ನೀವು ಯಾವ ಥರ ಒಂದು ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೊತೀರಾ, ಯಾವ ಥರ ನೀವು ಆ್ಯಕ್ಟಿವ್ ಆಗಿರ್ತೀರಾ, ಇದೆಲ್ಲ ಅವರಿಗೆ ತುಂಬಾ ಮೋಟಿವೇಟ್ ಮಾಡ್ತು ಅಂತ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ನೀವು ಬರೋದಕ್ಕೂ ಮುಂಚೆ ಅವರಿಗೆ ಅವ್ರ ಲೈಫ್ ಮೇಲೆ ಪರ್ಸೆಪ್ಷನ್ನೇ ಬೇರೆ ಥರ ಇತ್ತು. ತುಂಬಾ ಲೇಝಿ ಆಗಿದ್ದರು, ತುಂಬಾ ಎಷ್ಟೇ ಆಪರ್ಚುನಿಟೀಸ್ ಬಂದರೂ ರಿಜೆಕ್ಟ್ ಮಾಡ್ತಾಯಿದ್ರು, ನೆಗ್ಲೆಕ್ಟ್ ಮಾಡ್ತಾಯಿದ್ರು, ಆ ಥರ ಇದ್ದರು. ಬಟ್ ನಿಮ್ಮನ್ನ ಮೀಟ್ ಆದಮೇಲೆ ನಿಮ್ಮಲ್ಲಿರೋ ಒಂದು ಕಾನ್ಫಿಡೆನ್ಸ್, ನಿಮ್ಮಲ್ಲಿರೋ ಒಂದು ಆ್ಯಕ್ಟಿವ್ನೆಸ್ನ ನೋಡಿಬಿಟ್ಟು ಅವರಿಗೆ ಅವ್ರ ಲೈಫ್ ಮೇಲೆ ತುಂಬಾ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ನೀವು ಹೇಗೆ ಆ್ಯಕ್ಟಿವ್ ಆಗಿರ್ತೀರಾ, ನೀವು ಹೇಗೆ ಫೇಲ್ಯೂರ್ಸ್ನ ಆಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ಆಪರ್ಚುನಿಟೀಸ್ ಮೇಲೆ ಫೋಕಸ್ ಮಾಡ್ತೀರಾ. ಇಟ್ಸ್ ಲೈಕ್ ಒನ್ ಡೇ ಏನೋ ಒಂದು ಪ್ರಾಬ್ಲಮ್ ಆಯಿತು, ಡಿಸಪಾಯಿಂಟ್ಮೆಂಟ್ ಆಯಿತು ಅಂತ ನೀವು ನೆಕ್ಸ್ಟ್ ಡೇ ಅದೇ ಲೇಝಿನೆಸ್ಸಲ್ಲಿ, ಅದೇ ಸ್ಯಾಡ್ ಫೀಲಿಂಗ್ಸಲ್ಲಿ ಬರಲ್ಲ. ಓಕೆ, ನೀವು ಅದನ್ನ ನೆಕ್ಸ್ಟ್ ಡೇನ ನೀವು ಫ್ರೆಶ್ ಸ್ಟಾರ್ಟ್ ಮಾಡ್ತೀರಾ. ಸೊ ನಿಮ್ಮಲ್ಲಿರೋ ಈ ಒಂದು ಕ್ವಾಲಿಟೀಸ್, ಈ ಒಂದು ಗುಣನ ತುಂಬಾ ಅವರು
ನೆನಪಿಸ್ಕೊತಾರೆ. ಆ್ಯಂಡ್ ಮೋರ್ ಓವರ್ ಅವ್ರು ನಿಮ್ಮನ್ನ ಮೀಟ್ ಆಗಿರೋದಕ್ಕೆ, ನಿಮ್ಮ ಜೊತೆ ಕನೆಕ್ಟ್ ಆಗಿರೋದಕ್ಕೆ, ಅಟ್ಲೀಸ್ಟ್ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ಅವ್ರು ತುಂಬಾ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾರೆ ಇದ್ದಾರೆ. ಅಂದರೆ ಏನೋ ಒಂದು ಕಡೆ ನೀವು ಅವರು ಓಪನ್ ಲೈಕ್ ಪ್ರಾಬಬ್ಲಿ ಅವ್ರು ಕಂಪ್ಲೀಟ್ಲಿ ಇಂಟ್ರೋವರ್ಟ್ ಆಗಿದ್ರು ಅನಿಸುತ್ತೆ ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ. ಅವ್ರು ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗ್ತಾ ಇರಲಿಲ್ಲ, ಅವ್ರು ಯಾರ ಬಗ್ಗೆನೂ ಜಾಸ್ತಿ ಚಿಂತೆ ತಗೊತಾ ಇರಲಿಲ್ಲ. ಅವರಾಯಿತು ಅವ್ರ ಕೆಲಸ ಆಯಿತು, ಅವ್ರ ಪಾಡಾಯಿತು, ಅವರಾಯಿತು ಓದೋದಾಯಿತು, ಅವ್ರದ್ದಾಯಿತು ಅಂತ ಅವ್ರ ರೋಟೀನ್ ಮೇಲೆ ಫೋಕಸ್ ಮಾಡ್ತಾಯಿದ್ರು. ಬಟ್ ನೀವು ಕನೆಕ್ಟ್ ಆದಮೇಲೆ ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ಅವ್ರ ಲೈಫಲ್ಲಿ ಒಂದು ನ್ಯೂ ಎಕ್ಸೈಟ್ಮೆಂಟ್ ಬಂತು, ನ್ಯೂ ಹೋಪ್ ಬಂತು ಅಂತ ಓವರಾಲ್ ನೋಡ್ತಾ ಇದ್ದೀನಿ ನಾನು. ಸೊ ಇದನ್ನು ಅವರು ಜಾಸ್ತಿ ನಿಮ್ಮ ಬಗ್ಗೆ ನೆನಪಿಸ್ಕೋತಾರೆ. ಅವರು ಆಲ್ವೇಸ್ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಎವ್ರಿ ಮೂಮೆಂಟ್ ಅವ್ರ ಎಲ್ಲ ವೇಯಲ್ಲೂ ನೀವು ಅವ್ರ ಜೀವನನ ಚೇಂಜ್ ಮಾಡಿದ್ರಿ, ತುಂಬಾ ಆ್ಯಕ್ಟಿವ್ ಆಗಿ ಮಾಡಿದ್ರಿ. ಮೋರ್ ಓವರ್ ಯಾವುದೇ ಕಾರಣಕ್ಕೂ ಹೋಪ್ಲೆಸ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಒಂದು ಫೇಲ್ಯೂರ್ನ ಆಕ್ಸೆಪ್ಟ್ ಮಾಡಿ ಅದೇ ಜೀವನದಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೋಬಾರ್ದು ಅನ್ನೋದನ್ನ ನಿಮ್ಮನ್ನ ನೋಡೋರು ತುಂಬಾ ಕಲ್ತರು ಅನ್ನೋದನ್ನ ನಾನು ಮೇಯ್ನಾಗಿ ನೋಡ್ತಾ ಇದ್ದೀನಿ. ಸೊ ವಿಚ್ ಈಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು ನಿಮ್ಮ ಗುಣಗಳಲ್ಲಿ. ಸೊ ಇವಾಗ ಅವರ ಸಬ್ಕಾನ್ಷಿಯಸ್ ಥಾಟ್ಸ್, ಇಟ್ ಮೀನ್ಸ್ ಅವರ ಮನದಾಳದಲ್ಲಿ ನಿಮ್ಮ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ನೋಡೋಣ. ಸೊ ಸ್ವಲ್ಪ ಜಾಗ ಮಾಡಿಕೊಂಡು ಇದ್ರ ಜೊತೆಗೆ ನಾವು ಎಕ್ಸ್ಟ್ರಾ ಮೆಸೇಜಸ್ನ ಪುಲ್ ಮಾಡ್ತಾಯಿದ್ದೀವಿ. ಸೊ ಅವರ ಡೀಪರ್ ಥಾಟ್ಸ್ ಏನು ನಿಮ್ಮ ಬಗ್ಗೆ ಅನ್ನೋದಕ್ಕೆ ಈ ಮೆಸೇಜ್ ಆಗಿರುತ್ತೆ. ಆ್ಯಂಡ್ ಅವರ ಸೈಡಿಂದ ಏನಾದರೂ ಅಡ್ವೈಸ್ ನಿಮಗಿದೆಯಾ ಅಂತ ಈ ಮೆಸೇಜ್ ಆಗಿರುತ್ತೆ. ಸೊ ಇವಾಗ ನಾವು ಸಮ್ ಮೋರ್ ಮೆಸೇಜಸ್ನ ಪುಲ್ ಮಾಡ್ತಾ ಇದ್ದೀವಿ ಲಾಸ್ಟ್ 2 ಮೆಸೇಜಸ್ಗೆ. ಸೊ ಅವರ ಸಬ್ಕಾನ್ಷಿಯಸ್ ಥಾಟ್ಸ್ ನಿಮ್ಮ ಮೇಲೆ, ಆಮೇಲೆ ಅವ್ರ ಸೈಡಿಂದ ಏನಾದರೂ ನಿಮಗೆ ಅಡ್ವೈಸ್ ಇದ್ದರೆ, ನೀವು ಏನಾದರೂ ಮೆಸೇಜ್ ಇದ್ದರೆ ರ್ಯಾಂಡಮಾಗಿ ಅದು ಇದಾಗಿರುತ್ತೆ. ಓಕೆ, ಸೊ ಫಾರ್ ದ ಫಸ್ಟ್ ಗ್ರೂಪ್ ನೋಡೋಣ ನಿಮಗೆ ಏನೇನು ಮೆಸೇಜಸ್ ಇನ್ನೂ ಇದೆ ಈ ಪರ್ಸನ್ನಿಂದ ಅಂತ. ಅದಕ್ಕೂ ಮುಂಚೆ ನಾನು ಇದನ್ನ ಅರೇಂಜ್ ಮಾಡ್ಕೊಬಿಡ್ತೀನಿ. ಓಕೆ, ಸೊ ನೋಡೋಣ. ಫಸ್ಟ್ ಮೆಸೇಜ್ ಬಂದಿದೆ ಅವರ ಸಬ್ಕಾನ್ಷಿಯಸ್ ಥಾಟ್ಸ್ ನಿಮ್ಮ ಮೇಲೆ. 9 ಆಫ್ ಕಪ್ಸ್ ವಿತ್ ವರ್ಕಹಾಲಿಕ್. ವಾವ್, ನಾನು ಮುಂಚೆ ಹೇಳ್ದಂಗೆ ಅವ್ರು ನಿಮ್ಮನ್ನ ವರ್ಕಹಾಲಿಕ್ ಅಥವಾ ಕರಿಯರ್ ಓರಿಯೆಂಟೆಡ್, ಗೋಲ್ ಓರಿಯೆಂಟೆಡ್ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ನೋಡೋಣ, ಅವರ ಇನ್ನರ್ ಥಾಟ್ಸ್ ನಿಮ್ಮ ಬಗ್ಗೆ ಬಂದಿದೆ 9 ಆಫ್ ಕಪ್ಸ್. ಸೊ 9 ಆಫ್ ಕಪ್ಸ್ ಬಂದ್ಬಿಟ್ಟು ಒಂದು ಫುಲ್ಫಿಲ್ಮೆಂಟ್ ಕಾರ್ಡ್. ಸೊ ಅವ್ರು ನಿಮ್ಮನ್ನ ಮುಂಚೆನೇ ಹೇಳ್ದಂಗೆ ನಿಮ್ಮ ಲೈಫಲ್ಲಿ ನೀವು ಪಡೆದಂತಿರೋ ಸಕ್ಸಸ್ನ ಅವ್ರು ನಿಮಗಾಗಿ ಯಾವಾಗಲೂ ಥಿಂಕ್ ಮಾಡ್ತಾರೆ. ಲೈಕ್ ನಿಮ್ಮ ಲೈಫಲ್ಲಿ ನೀವು ಕಂಪ್ಲೀಟಾಗಿ ಒಂದು ಸಕ್ಸಸ್ನ ಗೇನ್ ಮಾಡಿದ್ರೆ, ಅವ್ರು ಏನು ವರ್ಕ್ ಮಾಡಿದ್ರು ಅದರಲ್ಲಿ ಒಂದು ಫುಲ್ಫಿಲ್ಮೆಂಟ್ ಇರುತ್ತೆ ನಿಮಗೆ. ಅದ್ರ ಬಗ್ಗೆ ಅವರು ಜಾಸ್ತಿ ನಿಮ್ಮ ಬಗ್ಗೆ ಖುಷಿ ಅಂದರೆ ಅದ್ರ ಬಗ್ಗೆನೇ. ನಿಮ್ಮ ಲೈಫಲ್ಲಿ ನಿಮ್ಮ ಎಥಿಕ್ಸ್, ನೀವು ವರ್ಕ್ ಮಾಡ್ತೀರಲ್ವ, ನಿಮ್ಮದೇ ಎಥಿಕ್ಸಲ್ಲಿ ನೀವು ವರ್ಕ್ ಮಾಡ್ತೀರಾ. ಆ್ಯಂಡ್ ಎವ್ರಿ ಟೈಮ್ ನಿಮಗೊಂದು ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ. ಅದು ವರ್ಕ್ ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ವರ್ಕ್ ರಿಲೇಟೆಡ್, ನಿಮ್ಮ ಗೋಲ್ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ಮನೆಯಲ್ಲೇ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಲೈಕ್ ಹೊರಗಡೆ ಆರ್ಗನೈಸೇಷನಲ್ಲೂ ಆಗಿರ್ಬೋದು, ನಿಮ್ಮ ವೇ ಆಫ್ ವರ್ಕಿಂಗ್ ಇದೆಯಲ್ವ, ಲೈಕ್ ಪ್ರಾಬಬ್ಲಿ ನೀವು ಅಲ್ಲಿ ಒಂದು ಫ್ರೆಂಡ್ಸ್ ಸರ್ಕಲ್ನ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ಪರ್ಸ್ನಲ್ ಲೈಫನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದೀರಾ. ಇದ್ರ ಬಗ್ಗೆ ಒಂದು ಬ್ಯಾಲೆನ್ಸ್ ಮಾಡ್ತಾಯಿದ್ದೀರಾ. ಸೊ ಅದ್ರ ಬಗ್ಗೆ ಅವ್ರು ತುಂಬಾ ಅಡ್ಮೈರ್ ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತು ನೀವು ಎಮೋಷ್ನಲಿ ಹ್ಯಾಪಿ ಆಗಿದ್ದೀರಾ ಅಂತ. ಇದ್ರ ಬಗ್ಗೆ ಅವರು ಜಾಸ್ತಿ ನಿಮ್ಮ ಬಗ್ಗೆ ಒಂದು ಇನ್ಸ್ಪಿರೇಷನಾಗಿ ತೊಗೊತಾರೆ. ಇಟ್ಸ್ ಲೈಕ್ ನಿಮಗೆ ಪ್ರಾಬಬ್ಲಿ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅಥವಾ ಪರ್ಸ್ನಲ್ ಲೈಫಲ್ಲಿ ಏನಾದರೂ ಇಶ್ಯೂ ಇದ್ದರೆ ನೀವು ಅದನ್ನ ಪ್ರೊಫೆಷ್ನಲ್ ಲೈಫಿಗೆ ತೊಗೊಬರಲ್ಲ. ಪ್ರಾಬಬ್ಲಿ ನಿಮ್ಮ ಫೇಸ್ ನೋಡಿದಾಗೆಲ್ಲ ಅವ್ರಿಗೊಂದು ಕಂಪ್ಲೀಟ್ ಎಕ್ಸೈಟ್ಮೆಂಟ್ ಫೀಲ್ ಆಗುತ್ತೆ. ಪ್ರಾಬಬ್ಲಿ 9 ಆಫ್ ಕಪ್ಸ್ ಒಂದು ಮ್ಯಾನಿಫೆಸ್ಟೇಷನ್ ಕಾರ್ಡ್ ಇದು. ಅವ್ರು ನಿಮ್ಮನ್ನ ಅವ್ರ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದಾರೆ. ಇಟ್ಸ್ ಲೈಕ್ ನೀವೇ ನೋಡ್ಬೋದು, ಕಪ್ಸು, ಏಸ್ ಆಫ್ ಸ್ವೋರ್ಡ್ಸ್ ಎಲ್ಲ ಒಂಥರ
ಬ್ಯಾಲೆನ್ಸ್ಡಾಗಿ ಬಂದಿದೆ. ಇಟ್ಸ್ ಲೈಕ್ ಇಲ್ಲಿ ಎಮೋಷನ್ಸ್ ಇದೆ, ನಿಮ್ಮ ಲಾಜಿಕಲ್ ಮೈಂಡ್ಸೆಟ್ ಅವರಿಗೆ ತುಂಬಾ ಇಷ್ಟ ಆಗ್ತಿದೆ. ಅದೊಂದಾದರೆ ಎಮೋಷನಲ್ಲಾಗಿ ಅವ್ರು ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಿಕಾಸ್ ನಿಮ್ಮಲ್ಲಿ ಏನೋ ಒಂದು ಇದೆ, ಅವರಲ್ಲಿ ಅಲ್ಲಿ ಲ್ಯಾಕ್ ಆಗ್ತಾ ಇದೆ. ಪ್ರಾಬಬ್ಲಿ ನಿಮ್ಮಲ್ಲಿ ಇರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಫೀಲ್ ಆಗುತ್ತೆ ನಿಮಗೆ, ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಏನು ಫೀಲ್ ಆಗುತ್ತೆ ನಿಮಗೆ, ಪ್ರಾಬಬ್ಲಿ ಅದು ಅವರಿಗಲ್ಲಿ ಲ್ಯಾಕ್ ಆಗ್ತಾಯಿದೆ. ಅಂದರೆ ಅವ್ರ ಜೀವನದಲ್ಲಿ ಈ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನಿಸುತ್ತೆ. ಮೇನ್ಲಿ ರಿಲೇಟೆಡ್ ವರ್ಕ್, ಓಕೆನಾ. ಪ್ರಾಬಬ್ಲಿ ಅವರು ಎವ್ರಿ ಮೂಮೆಂಟ್ ಅವ್ರಿಗೆ ಲೈಫಲ್ಲಿ ಪ್ರೊಫೆಷ್ನಲಿ ವೆರಿ ಪ್ಯಾಷನೇಟ್ ಅಂತ ಅನಿಸುತ್ತೆ. ಅವರು ಏನೋ ಒಂದು ಪ್ಯಾಷನ್ನಾಗಿ ಇಟ್ಕೊಂಡಿದ್ದಾರೆ, ಬಟ್ ಅದ್ರ ಮೇಲೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ ಅವ್ರಿಗೆ ನಿಮ್ಮಷ್ಟು ಡೆಡಿಕೇಶನ್ ಇರಲಿಲ್ಲ ಅವ್ರಿಗೆ. ಬಟ್ ನಿಮ್ಮನ್ನ ಮೀಟ್ ಆದಮೇಲೆ ಅವ್ರವ್ರ ಫೇಲ್ಯೂರ್ಸ್ನ ಚೆನ್ನಾಗಿ ಆಕ್ಸೆಪ್ಟ್ ಮಾಡಿದರು, ಫಸ್ಟ್ ಥಿಂಗ್. ಆ್ಯಂಡ್ ಅವ್ರ ಏನು ಆಪರ್ಚುನಿಟಿ ಇದೆ ಅದನ್ನ ಆಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸೆಕೆಂಡ್ ಥಿಂಗ್. ಆ್ಯಂಡ್ ಏನು ಔಟ್ಕಮ್ ಇದೆ ಅದನ್ನ ಆಕ್ಸೆಪ್ಟ್ ಮಾಡಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಮಾಡೋಕ್ಕೆ ಶುರು ಮಾಡಿದ್ರು. ದಟ್ ಈಸ್ ಅ ಥರ್ಡ್ ಥಿಂಗ್. ಸೊ ಲಾಡ್ ಆಫ್ ಚೇಂಜಸ್ ನಿಮ್ಮನ್ನ ಮೀಟ್ ಆದಮೇಲೆ ಅವರಿಗೆ ಕ್ಲಾರಿಟಿ ಸಿಕ್ತು. ಬಟ್ ಒನ್ ಥಿಂಗ್ ಈಸ್ ಅವ್ರು ಅದನ್ನ ಹೇಳ್ಕೊತಾ ಇಲ್ಲ ಅಷ್ಟೆ. ಬಟ್ ಆ್ಯಂಡ್ ಒನ್ ಮೋರ್ ಥಿಂಗ್, ಅವ್ರು ನೀವು ಅರೌಂಡ್ ಇದ್ದರೆ ಎನರ್ಜಿ ಪಾಸಿಟಿವ್ ಆಗಿರುತ್ತೆ ಅಂತ ಒಂದು ಥಾಟ್ ಇದೆ. ದಟ್ಸ್ ಕೂಲ್, ರಿಯಲಿ ಕೂಲ್. ಆ್ಯಂಡ್ ಲಾಸ್ಟ್ ಮೆಸೇಜ್ ನೋಡೋಣ, ಅವರಿಂದ ನಿಮಗೇನಾದ್ರು ಮೆಸೇಜ್ ಅಥವಾ ಅಡ್ವೈಸ್ ಇದೆಯಾ ಅಂತ. ನಿಮಗೆ ಬಂದಿದೆ ಕ್ವೀನ್ ಆಫ್ ವಾಂಡ್ಸ್ ಇನ್ ರಿವರ್ಸ್. ಆ್ಯಂಡ್ ದೇರ್ ಈಸ್ ಒನ್ ಮೋರ್ ಮೆಸೇಜ್, ಗ್ರ್ಯಾಟಿಟ್ಯೂಡ್. ವಾವ್, ಜಸ್ಟ್ ವಾವ್ ಅಂತ ಹೇಳ್ಬೋದು ಈ ಮೆಸೇಜ್ನ. ಇದಕ್ಕಿಂತ ಇನ್ನು ನೆಕ್ಸ್ಟ್ ಏನು ಹೇಳೋಕ್ಕಾಗಲ್ಲ, ಜಸ್ಟ್ ವಾವ್. ಆ್ಯಂಡ್ ನನಗಿಲ್ಲಿ ಒಂಥರ ಫನ್ನಿ ಮೆಸೇಜ್ ಬರ್ತಾ ಇದೆ ಈ ಕ್ವೀನ್ ಆಫ್ ವಾಂಡ್ಸ್ ರಿವರ್ಸಲ್ಲಿ. ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಬಂದುಬಿಟ್ಟು ಸಮ್ವನ್ ವೆರಿ ಅಸರ್ಟಿವ್. ಅಂದರೆ ಅವ್ರೇನು ವರ್ಕ್ ಮಾಡ್ತಾ ಇದ್ದಾರೆ ಅದನ್ನ ಫುಲ್ ಪ್ಯಾಷನೇಟಾಗಿ ಮಾಡೋದು, ಅವರಷ್ಟಕ್ಕೆ ಅವ್ರು ಯೋಚನೆ ಮಾಡಿಕೊಂಡು ಅವ್ರದ್ದು ಏನೈತೆ ಅದನ್ನ ಕೆಲಸ ಮುಗಿಸ್ಕೊಂಡು ತುಂಬಾ ಆ್ಯಕ್ಟಿವ್ ಆಗಿರುವಂಥದ್ದು, ತುಂಬ ಇಂಡಿಪೆಂಡೆಂಟ್ ಆ್ಯಂಡ್ ಬೋಲ್ಡ್ ಆಗಿರೋ, ಲೈಕ್ ಕ್ವೀನ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ಸೋರ್ಸ್ ಆಲ್ಮೋಸ್ಟ್. ಬಟ್ ಕ್ವೀನ್ ಆಫ್ ವಾಂಡ್ಸ್ ಬಂದುಬಿಟ್ಟು ಕೈಂಡ್ ಆಫ್ ಪ್ಯಾಷನೇಟ್. ಅವರು ಎಮೋಷನ್ಸ್ನ ಜಾಸ್ತಿ ಫೋಕಸ್ಸೇ ಮಾಡಲ್ಲ. ಸೊ ನನಗೆ ಒಂದು ಥಿಂಗ್ ಏನು ಬರ್ತಾರೆ, ಈ ಪರ್ಸನ್ ನಿಮ್ಮ ಜೊತೆ ಕೇಳ್ಕೊತಾ ಇದ್ದಾರೆ, ಲೈಕ್ ಹೇಳ್ತಾ ಇಲ್ಲ ಅಷ್ಟೇ, ಅವ್ರ ಮನಸ್ಸಲ್ಲಿ ಅನ್ಕೊತಾ ಇದ್ದಾರೆ, ಲೈಕ್ ಯಾಕೆ ಈ ಪರ್ಸನ್ ಎವ್ರಿ ಮೂಮೆಂಟ್ ನಾನು ಮಾತಾಡ್ಸೋಕ್ಕೆ ಹೋದಾಗ ಅಥವಾ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ವರ್ಕ್ ಬೇಸ್ಡಾಗಿ ಮಾತಾಡ್ತಾರೆ, ಜಸ್ಟ್ ಲಾಜಿಕಲ್ ಬೇಸ್ಡಾಗಿ ಮಾತಾಡ್ತಾರೆ. ಯಾಕೆ ಇವ್ರು ನನ್ನ ಎಮೋಷನ್ಸ್ ಮೇಲೆ ಅಟೆನ್ಷನ್ನೇ ಕೊಡ್ತಾ ಇಲ್ಲ, ಯಾಕೆ ಇವರು ಬೇರೆ ಪರ್ಸ್ಪೆಕ್ಟಿವ್ ಆಗಿ ತೊಗೊಳ್ಳೋದೇ ಇಲ್ಲ ಎವ್ರಿ ಮೂಮೆಂಟ್. ಲೈಕ್ ಅಂದರೆ ಅವ್ರು ಹೇಳ್ತಾ ಇರೋದು ಇದು, ನನಗಂತೂ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ನನಗಂತೂ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡೋಕ್ಕೆ ಬರಲ್ಲ, ನನಗೆ ಸ್ಟಾರ್ಟಿಂಗ್ ಟ್ರಬಲ್ ಇದೆ. ಬಟ್ ಅಟ್ಲೀಸ್ಟ್ ಇವ್ರು ನನ್ನ ಅರ್ಥ ಮಾಡ್ಕೋಬೋದಲ್ವ, ಅಟ್ಲೀಸ್ಟ್ ಇವ್ರು ನನ್ನ ಎಮೋಷನ್ಸ್ನ ಅರ್ಥ ಮಾಡ್ಕೋಬೋದಲ್ವ, ಅಟ್ಲೀಸ್ಟ್ ಇವರು ನಾನು ಮಾತಾಡೋದನ್ನು ಒಂದು ಎಮೋಷನಲ್ ರೀತಿಯಾಗಿ ಅಥವಾ ಬೇರೆ ರೀತಿಯಾಗಿ ತಗೋಬೋದಲ್ವ ಅನ್ನೋದನ್ನ ನೋಡ್ತಾ ಇದ್ದಾರೆ. ಪ್ರಾಬ್ಲಿ ನಾನು ಒನ್ ಮೋರ್ ಥಿಂಗ್ ನಾನಿಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ, ಒನ್ ಆಫ್ ದೇರ್ ಫ್ರೆಂಡ್, ಅವರ ಫ್ರೆಂಡ್ಗೇನು ಜೊತೆನೂ ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಸೊ ಲೈಕ್ ನೀವು ಯಾವುದೇ ಹೆಂಗೆ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು, ಎಷ್ಟೇ ಕ್ಲೋಸ್ ಆಗೋಕ್ಕೆ ಟ್ರೈ ಮಾಡಿದ್ರೂ ನೀವು ಅದನ್ನು ಪ್ರೊಫೆಷ್ನಲ್ ಆಗೇ ತಗೊತೀರ. ನೀವು ಯಾವುದೇ ರೀತಿಯಲ್ಲೂ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ಸೇ ಮಾಡಲ್ಲ ಅವ್ರ ಜೊತೆ. ಯಾವುದೇ ರೀತಿಯಾಗಿಯೂ ಒಂದು ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಒಂದು ಬೌಂಡ್ರಿ ಒಳಗಿರ್ತೀರ, ಅದ್ರ ನೆಕ್ಸ್ಟ್ ಓವರಾಗಿ ಹೋಗೋದೇ ಇಲ್ಲ. ಈ ಥರ ಎಲ್ಲ ಅವ್ರ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಪ್ರಾಬಬ್ಲಿ ತುಂಬ ಸತಿ ಅವ್ರ ಫ್ರೆಂಡ್ಸು ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಿದ್ದಾರೆ, ಅವ್ರು ಏನು ಅನ್ಕೊತಾ ಇದ್ದಾರೆ ಅಂತ ಹೇಳೋದಕ್ಕೆ ನಿಮ್ಮ ಜೊತೆ. ಬಟ್ ನೀವು ಅದಕ್ಕೂ ಅಟೆನ್ಷನ್ ಪೇ ಮಾಡಿಲ್ಲ. ಸೊ ಅಟ್ಲೀಸ್ಟ್ ಅವ್ರಿಗೆ ಏನಂದರೆ, ಅಟ್ಲೀಸ್ಟ್ ಅವ್ರ ಫ್ರೆಂಡ್ಸಿಗಾರು ಸ್ವಲ್ಪ ಅಟೆನ್ಷನ್ ಪೇ ಮಾಡು, ಅವ್ರು ನನ್ನ ಬಗ್ಗೆ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಈ ಥರ ಥಾಟ್ಸ್ ತುಂಬ ಇದೆ ಅವ್ರಿಗೆ. ಈ ಥರ ಒಂದು ಅಡ್ವೈಸ್ ಕೊಡಬೇಕು ಅಂತ ಇದ್ದಾರೆ ಅವರು ನಿಮ್ಮ ಮೇಲೆ. ಸೊ ಜಸ್ಟ್ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋದಲ್ಲ, ಸಮ್ಟೈಮ್ಸ್ ನೀವು ಬೇರೆಯವ್ರ ಮಾತು ಕೇಳಬೇಕು. ಸಮ್ಟೈಮ್ಸ್ ಆ ಒಂದು ಇದರಲ್ಲಿ ನೀವು ಫೇಲ್ ಆಗ್ತಾ ಇದ್ದೀರಾ ಅನ್ನೋದನ್ನ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ತುಂಬಾ ಗ್ರೇಟ್ಫುಲ್. ಅವರ ಅಡ್ವೈಸ್ ಅನ್ನೋಕ್ಕಿಂತ ಅವರ ಮೆಸೇಜ್ ತುಂಬಾ
ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಮೀಟ್ ಆಗೋದಕ್ಕಾಗಲಿ, ನಿಮ್ಮ ಎನರ್ಜಿನ ನೋಡೋದಕ್ಕಾದರೂ ಆಗಲಿ. ತುಂಬಾ ಗ್ರ್ಯಾಟಿಟ್ಯೂಡ್ನ ಮೀಟ್ ಮಾಡಿ, ಬಿಕಾಸ್ ನೀವು ಬಂದಮೇಲೆ ಮುಂಚೆ ಹೇಳ್ದಂಗೆ ಅವ್ರ ಪರ್ಸೆಪ್ಷನ್ನೇ ಚೇಂಜ್ ಆಗಿದೆ. ಸೊ ಅದ್ರ ಬಗ್ಗೆ ಅವ್ರು ಇನ್ನೊಂದು ಮಾತಾಡೋಕ್ಕೆ ಇಷ್ಟ ಇಲ್ಲ. ಸೊ ಕರೆಂಟ್ಲಿ ಅವರಿಗೆ ನಿಮ್ಮ ಒಂದು ಈ ಇಂಡಿಪೆಂಡೆಂಟ್ನೆಸ್ನ ಬಿಟ್ಟು ಕೈಂಡ್ ಆಫ್ ಮಿಂಗಲ್ ಆಗಕ್ಕೆ ಟ್ರೈ ಮಾಡಬೇಕು ಇವರೊಂದು ಸ್ವಲ್ಪ ಕ್ಲೋಸ್ನೆಸ್ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು. ಸೊ ಇದಾಗಿತ್ತು ಫಸ್ಟ್ ಗ್ರೂಪ್. ಅವರಿಗೆ ಇದನ್ನ ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಟೈಪ್ ಮಾಡಿ. ನನಗಂತೂ ಈ ಮೆಸೇಜ್ ತುಂಬಾ ಇಷ್ಟ ಆಯಿತು. ಎಲ್ಲೋ ಒಂದು ಕಡೆ ನನ್ನ ಲೈಫ್ಗೂ ರಿಲೇಟ್ ಆಯಿತು ಅನಿಸ್ತು. ಸೊ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಮುಂಚೆ ಹೇಳ್ದಂಗೆ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಹೋಗ್ಬೋದು. ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಯಾರಿಗಾದ್ರು ಈ ಮೆಸೇಜ್ನ ಶೇರ್ ಮಾಡಬೇಕಂದ್ರೆ ಆರಾಮಾಗಿ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಈ ಮೆಸೇಜ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ಹಾಯ್ ಸೆಕೆಂಡ್ ಗ್ರೂಪ್, ಯಾರೆಲ್ಲ ಯೆಲ್ಲೋ ಕಲರ್ ಸ್ಟೋನ್ ಚೂಸ್ ಮಾಡಿದ್ರೆ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ರಿವರ್ಸಲ್ಲೂ ನಾನು ತಗೋತೀನಿ, ಮುಂಚೆನೇ ಹೇಳ್ದಂಗೆ ರಿವರ್ಸಲ್ ಮೆಸೇಜಸ್ಸು ನಾನು ತಗೊತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟಾಗಿ ಅವರ ಇನಿಷಿಯಲ್ ಇಂಪ್ರೆಷನ್ ಏನಾಗಿತ್ತು, ನಿಮ್ಮನ್ನ ಫಸ್ಟ್ ನೋಡಿದಾಗ ಅವರ ಫಸ್ಟ್ ಭಾವನೆಗಳು ಏನಾಗಿತ್ತು ನಿಮ್ಮ ಮೇಲೆ ಅಂತ ನೋಡೋಣ. ಓಕೆ, ಸೊ ಇದಾಗಿರುತ್ತೆ ನಿಮ್ಮ ಫಸ್ಟ್ ಮೆಸೇಜ್. ಸೆಕೆಂಡ್ ಬಂದುಬಿಟ್ಟು ಅವರ ಯಾವ ಒಂದು ಎಮೋಷನ್ಸ್ ನಿಮ್ಮ ಬಗ್ಗೆ ಹೈಡ್ ಮಾಡ್ತಾ ಇದ್ದಾರೆ, ಆ್ಯಂಡ್ ನಿಮ್ಮ ಯಾವ ಒಂದು ಕ್ವಾಲಿಟಿ, ನಿಮ್ಮಲ್ಲಿ ಯಾವ ಒಂದು ಪರ್ಸ್ನಾಲಿಟಿ ಆಗಿರ್ಬೋದು ನಿಮ್ಮದು, ಅದ್ರ ಬಗ್ಗೆ ಅವರು ಜಾಸ್ತಿ ಯೋಚನೆ ಮಾಡ್ತಾರೆ. ಯಾವುದು ಜಾಸ್ತಿ ಪಾಪ್ಔಟ್ ಆಗುತ್ತೆ ನಿನ್ನ ನೆನೆಸ್ಕೊಂಡಾಗೆಲ್ಲ, ಯಾವ ಒಂದು ನಿಮ್ಮ ಏನು ಪರ್ಸ್ನಾಲಿಟಿ ಜಾಸ್ತಿ ಅವರಿಗೆ ನೆನಪಾಗುತ್ತೆ, ಪಾಪ್ಔಟ್ ಆಗುತ್ತೆ ಅಂತ ನೋಡೋಣ. ಸೊ ಫಾರ್ ದ ಫಸ್ಟ್ ಒನ್, ಅವರ ಇನಿಷಿಯಲ್ ಇಂಪ್ರೆಷನ್ ಅಬೌಟ್ ಯು ಈಸ್ 10 of Pentacles in reverse. And second is 9 of Pentacles. Wow. About their ಏನು ಅವ್ರ ಎಮೋಷನ್ಸ್ ನಿಮ್ಮ ಬಗ್ಗೆ ಹೈಡ್ ಮಾಡ್ತಾ ಇದ್ದಾರೆ ಅಂತ, ಆ್ಯಂಡ್ ನಿಮ್ಮ ಬಗ್ಗೆ ಏನು ಅವ್ರು ಜಾಸ್ತಿ ನೆನಪಿಸ್ಕೊತಾರೆ. ಕ್ವೀನ್ ಆಫ್ ವಾನ್ಸ್ ಇನ್ ರಿವರ್ಸ್. ಸೊ ನೋಡೋಣ ಏನೇನು ಮೆಸೇಜಸ್ ಇದೆ ನಿಮಗೆ ಅಂತ. ಸೊ ಇಲ್ಲಿ 10 of Pentacles ರಿವರ್ಸಲ್ಲಿ ನೋಡಿದ್ರೆ ಅವರ ಇನಿಷಿಯಲ್ ಇಂಪ್ರೆಷನ್ ಅಬೌಟ್ ಯು, ಡೆಫಿನೆಟ್ಲಿ ಅವರು ನಿಮ್ಮನ್ನ ನೋಡಿದಾಗ ನೀವು ಒಂದು ದುಡ್ಡಿಗೆ ಜಾಸ್ತಿ ವ್ಯಾಲ್ಯೂ ಕೊಡಲ್ಲ, ಆರ್ ಇಟ್ಸ್ ಲೈಕ್ ದುಡ್ಡೇ ಎಲ್ಲ, ದುಡ್ಡಿಲ್ಲ ಅಂದರೆ ಏನೂ ಇಲ್ಲ, ಈ ಥರ ಥಾಟ್ ಅಲ್ಲ. ಪ್ರಾಬಬ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೋದು, ಆರ್ ಫಿನಾನ್ಷಿಯಲಿ ನೀವು ತುಂಬಾ ಚೆನ್ನಾಗಿರ್ಬೋದು, ಆರ್ ನಿಮ್ಮ ಜೊತೆ ಪ್ರಾಪರಾಗಿ ಒಂದು ಜಾಬ್ ಇದೆ, ಪ್ರಾಪರಾಗಿ ಕಂಫರ್ಟೇಬಲ್ ಲೈಫ್ ಇದೆ. ಬಟ್ ನೀವದನ್ನ ಜಾಸ್ತಿ ಎಲ್ಲರಿಗೂ ಹೇಳ್ಕೊಳ್ಳಲ್ಲ. ನೀವು ಎಷ್ಟು ಬೇಕಷ್ಟು ಆ್ಯಂಡ್ ಎಲ್ಲರ ಜೊತೆ ಮಿಂಗಲ್ ಆಗ್ತೀರ. ಬೇಕಾದರೆ ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ಊಟ 5 star ಹೋಟೆಲಲ್ಲೇ ಆಗಬೇಕು ಅಂತ ಇಲ್ಲ. ಪ್ರಾಬ್ಲಿ ನಿಮ್ಮ ಫ್ರೆಂಡ್ಸ್ ಟಿಫಿನ್ ಶೇರ್ ಮಾಡಿಕೊಂಡು ರೋಡ್ ಸೈಡಲ್ಲಿ ಕೂತ್ಕೊಂಡು ಬೇಕಾದ್ರೂ ತಿಂದುಬಿಡ್ತೀರ. ನೀವು ಯಾರೇನು ಅನ್ಕೊತಾರೆ ಅದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡಲ್ಲ. ಆ್ಯಂಡ್ ನಿಮ್ಮ ಜೊತೆ ಏನು ದುಡ್ಡಿದೆ ಜಾಸ್ತಿ ಅದ್ರ ಬಗ್ಗೆ ಹೇಳ್ಕೊಳ್ಳಲ್ಲ. ಬಿಕಾಸ್ ನಿಮ್ಮ ಲೈಫಲ್ಲಿ ನೀವು ಬೇರೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೀರ. ಲೈಕ್ ದುಡ್ಡೇ ಎಲ್ಲ, ಎವ್ರಿ ಟೈಮ್ ಶಾಪಿಂಗ್ ಮಾಡೋದು, ಎಲ್ಲ ನೀವೆಲ್ಲೆಲ್ಲಿ ಹೋಗ್ತೀರಾ ಅದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದು, ಇದನ್ನೆಲ್ಲ ಜಾಸ್ತಿ ನೀವು ಮಾಡಲ್ಲ. ಬಟ್ ಅವ್ರಿಗೆ ಗೊತ್ತು ನೀವೊಂದು ಲ್ಯಾವಿಶ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಅಂತ. ಇಟ್ಸ್ ಲೈಕ್ ನಿಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಆರ್ ಮೋರ್ ಓವರ್ ಯು ಆರ್ ಡೂಯಿಂಗ್ ಗುಡ್. ಬಟ್ ನೀವು ಅದನ್ನ ಎಲ್ಲ ಕಡೆನೂ ತೋರಿಸ್ಕೊಳ್ಳಲ್ಲ. ನಿಮ್ಮ ಜೊತೆ ಜಾಸ್ತಿ ದುಡ್ಡಿದೆ, ನನ್ನ ಜೊತೆ ಅದಿದೆ ಹಿಂಗೆ ತೋರಿಸ್ಕೊಳ್ಳಲ್ಲ. ನಿಮಗೆ ಎಷ್ಟು ಬೇಕು ಹಂಗಿರ್ತೀರ, ಎಲ್ರ ಜೊತೆ ಚೆನ್ನಾಗಿರ್ತೀರ. ಅವರಿಗೆಲ್ಲೋ ಒಂದು ಕಡೆ ಥಾಟ್ ಇದೆ, ನಿಮ್ಮ ಲೈಫಲ್ಲಿ ನೀವು ಏನೋ ಡಿಫ್ರೆಂಟ್ ಥಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಟ್ಸ್ ಲೈಕ್ ಹಳೆ ಕನ್ನಡ ಮೂವೀಸಲ್ಲೆಲ್ಲ ನೋಡಿರ್ಬೋದು, ನಿಮ್ಮ ಜೊತೆನೇ ಲೈಕ್ ಎಲ್ಲರ ಜೊತೆನೇ ಹೀರೋ ಮಿಂಗಲ್ ಆಗ್ತಾ ಇರ್ತಾನೆ. ಬಟ್ ಯಾರಿಗೂ ಗೊತ್ತಿರಲ್ಲ ಹೀರೋನ ಜೊತೆ ಇಷ್ಟು ದುಡ್ಡಿದೆ ಅಂತ. ಆಲ್ ಆಫ್ ಅ ಸಡನ್ ಇಟ್ಸ್ ಲೈಕ್ ಒಬ್ಬ ಜಮೀನ್ದಾರ್ ಮಗ ಆಗಿರ್ತಾನೆ ಅವನು. ಬಟ್ ಅವ್ನು ಯಾರ ಜೊತೆ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಲೈಕ್ ಡೌನ್ ಟು ಅದು, ಲೈಕ್ ವಿಷ್ಣುವರ್ಧನ್ ಮೂವೀಸಲ್ಲೆಲ್ಲ ನೀವು ಜಾಸ್ತಿ ನೋಡಿರ್ಬೋದು. ಅವನು ಎಲ್ಲರ ಜೊತೆ ಹಾಗೆ ವರ್ಕ್ ಮಾಡ್ತಾ ಇರ್ತಾನೆ, ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾನೆ. ಬಟ್ ಯಾರಿಗೂ ಐಡಿಯಾ ಇರಲ್ಲ ಇವನು ಇಷ್ಟು ದೊಡ್ಡ ರಿಚ್ ಪರ್ಸನ್ ಮಗ ಅಂತ. ಸೊ ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ಅವರ ಫ್ಯಾಮಿಲಿ ಬಗ್ಗೆ ಬೋಸ್ಟ್ ಮಾಡ್ಕೊಳ್ಳೋದು, ಅಂದರೆ ಹೇಳ್ಕೊಳ್ಳೋದು, ನನ್ನ ಜೊತೆ ಇಷ್ಟಿದೆ, ನಮ್ಮಪ್ಪ ಅವರು, ನಮ್ಮಮ್ಮ ಇವರು, ಇದೆಲ್ಲ ಹೇಳ್ಕೊಳ್ಳೋದು ಇಷ್ಟ ಇರಲ್ಲ. ಅವರು ಒಬ್ಬ ಸಾರ್ವಜನಿಕ ಥರ ಬದುಕಬೇಕು
ಅಂತ ಈ ಪರ್ಸನ್ ನಿಮ್ಮನ್ನ ನೋಡ್ತಾರೆ. ಲೈಕ್ ನೀವು ಒಬ್ಬರು ಸಾರ್ವಜನಿಕರಲ್ಲಿ ಒಬ್ಬರಾಗಿ ಬದುಕಬೇಕು ಅನ್ನೋದನ್ನ ನೀವು ಜಾಸ್ತಿ ಫೋಕಸ್ ಮಾಡ್ತೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಫ್ಯಾಮಿಲಿ ಜೊತೆ ಇರೋದು ಇಷ್ಟ ಇಲ್ಲ ಅನ್ನೋದನ್ನ ಈ ಪರ್ಸನ್ದು ಫಸ್ಟ್ ಇಂಪ್ರೆಷನ್ ಆಗಿತ್ತು. ಎಲ್ಲೊಂದು ಕಡೆ ನೀವು ನಿಮ್ಮ ಫ್ಯಾಮಿಲಿಯಿಂದ ಹೊರಗೆ ಬಂದುಬಿಟ್ಟು ಅಲ್ಲೇನಾದರೂ ಎಕ್ಸ್ಪ್ಲೋರ್ ಮಾಡೋಣ, ಅಲ್ಲಿ ಕನೆಕ್ಷನ್ ಗೇನ್ ಮಾಡೋಣ, ಅಲ್ಲೇನಾದರೂ ಅಲ್ಲಿ ಜೀವನ ಇಂಡಿಪೆಂಡೆಂಟಾಗಿ ಸಾಗಿಸೋಣ, ಲೈಕ್ ಈ ಥರ ನಿಮ್ಮ ಒಂದು ಥಾಟ್ಸ್ ಇದೆ ಅಂತ ಈ ಪರ್ಸನ್ ಜಾಸ್ತಿ ಫೋಕಸ್ ಮಾಡಿದ್ರು ನಿಮ್ಮ ಇನಿಷಿಯಲಲ್ಲಿ ನಿಮ್ಮನ್ನ ನೋಡಿದಾಗ. ಬಿಕಾಸ್ ಯಾವ ಪಾಯಿಂಟಲ್ಲೂ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳಲಿಲ್ಲ ಅವ್ರ ಜೊತೆ ಅನಿಸುತ್ತೆ, ಅವ್ರ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಲಿಲ್ಲ. ಪ್ರಾಬಬ್ಲಿ ಅವರೇ ಕ್ವೆಶನ್ ಮಾಡಿರ್ಬೋದು ನಿಮ್ಮ ಮನೇಲಿ ಏನು ಮಾಡ್ತಾರೆ ಹಂಗೆ ಹಿಂಗೆ, ಬಟ್ ಆ ಮೂಮೆಂಟಲ್ಲೂ ನೀವು ಹೇಳ್ಕೊಳ್ಳೋಕೆ ಇಷ್ಟಪಡಲಿಲ್ಲ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನೀವು ಇಂಡಿಪೆಂಡೆಂಟಾಗಿ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಲೈಫಲ್ಲಿ, ಇಂಡಿಪೆಂಡೆಂಟಾಗಿ ಏನು ಅಚೀವ್ ಮಾಡಿದ್ದೀರಾ ಅದನ್ನು ನೀವು ಫಾರ್ವರ್ಡಾಗಿ ತೊಗೊಂಡು ಹೋಗ್ತೀರಾ. ಬಿಟ್ಟರೆ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಫ್ಯಾಮಿಲಿ ಅವ್ರದ್ದು ಇವ್ರದ್ದು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಅದ್ರ ಮೇಲೆ ಹೇಳ್ಕೊಂಡು ತಿರುಗಲಿಲ್ಲ. ಆ್ಯಂಡ್ ಮೋರೋವರ್ ನೀವು ನಿಮ್ಮನ್ನ ಒಂದು ಇಂಡಿಪೆಂಡೆಂಟ್ ಪರ್ಸನ್ ಆಗಿ ಶೋ ಮಾಡೋಕ್ಕೆ ಇಷ್ಟಪಡ್ತೀರಾ. ಬಿಟ್ಟರೆ ಒಂದು ನಿಮ್ಮ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ಕೊಂಡು ನಿಮ್ಮನ್ನ ನೀವು ಮುಂದೆ ತಗೊಂಡು ಬರೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅನ್ನೋದನ್ನ ಈ ಪರ್ಸನ್ ನೋಡಿದ್ರು. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವ ಒಂದು ಎಮೋಷನ್ಸ್ನ ಅವ್ರು ನಿಮ್ಮಿಂದ ಹೈಡ್ ಮಾಡ್ತಾಯಿದ್ದಾರೆ. ಬಿಕಾಸ್ 9 ಆಫ್ ಪೆಂಟಕಲ್ಸ್ ಇದೆ ನೋಡ್ಬೋದು. ಲೈಕ್ ಇದು ಒಂದು ಫ್ಯಾಮಿಲಿ ಕಾರ್ಡ್, ಇದು ಒಂದು ಇಂಡಿಪೆಂಡೆಂಟ್ ಕಾರ್ಡ್. ಎಲ್ಲೋ ಒಂದು ಕಡೆ ನೀವು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅವ್ರು ಎಲ್ಲೋ ಒಂದು ಕಡೆ ನಿಮ್ಮ ಫ್ಯಾಮಿಲಿಯಿಂದ ನೀವು ದೂರ ಬಂದುಬಿಟ್ಟು ಇಂಡಿಪೆಂಡೆಂಟಾಗಿ ಅರ್ನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಂಡಿಪೆಂಡೆಂಟಾಗಿ ಕಂಫರ್ಟ್ ಲೈಫ್ನ ಲೀಡ್ ಮಾಡೋಣ, ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಹೆಲ್ಪ್ ತಗೋಬಾರ್ದು, ಯಾವುದೇ ಕಾರಣಕ್ಕೂ ನಾನು ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು, ಇನ್ ಎವ್ರಿ ವೇ ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ಈ ಥರ ಥಾಟ್ಸ್ ನಿಮಗೆ ತುಂಬಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ನಿಮ್ಮ ಈ ಒಂದು ಇಂಡಿಪೆಂಡೆಂಟ್ನೆಸ್, ಲೈಕ್ ಯಾವುದೇ ಕಾರಣಕ್ಕೂ ಯಾರು ಸಪೋರ್ಟ್ ತಗೋಬಾರ್ದು ಅಂತ ಇರೋದು, ನೀವೇ ಅರ್ನ್ ಮಾಡ್ತಾ ಇರೋದು, ನೀವು ಪ್ರಾಬ್ಲಮ್ ನಿಮಗೆ ಯಾವುದೇ ಕಷ್ಟ ಬಂದ್ರೂ ನೀವು ಅದನ್ನ ಬೇಗ ಫ್ಯಾಮಿಲಿ ಹೋಗ್ಬಿಟ್ಟು ಅಪ್ರೋಚ್ ಮಾಡಲ್ಲ. ನಿಮಗೆ ಗೊತ್ತು ಫ್ಯಾಮಿಲಿಯವ್ರು ಹೆಲ್ಪ್ ಮಾಡ್ತಾರೆ ಅಂತ, ಬಟ್ ನಿಮಗದು ಬೇಡ. ನಿಮಗೆ ಎಷ್ಟೇ ಕಷ್ಟ ಏನೇ ಸುನಾಮಿ ಬಂದ್ರೂ ನೀವು ಒಬ್ಬರೇ ಎದುರಿಸ್ಬೇಕು, ನಿಮ್ಮ ಫ್ಯಾಮಿಲಿಗೆ ತೊಂದರೆ ಕೊಡಬಾರ್ದು. ಪ್ರಾಬಬ್ಲಿ ಇಲ್ಲೊಂದೇನು ನೋಡ್ತಾ ಅಂದರೆ ನೀವು ನಿಮ್ಮ ಫ್ರೆಂಡ್ಸ್ನ ಏನು ದೂರ ಮಾಡಿಲ್ಲ, ನೀವು ಫ್ಯಾಮಿಲಿನ ಮಾತ್ರ ದೂರ ಮಾಡ್ತಾ ಇರೋದಿಲ್ಲಿ. ಅಂದರೆ ನೀವು ಅವ್ರಿಗೆ ಭಾರ ಆಗಬಾರ್ದು ಅನ್ನೋ ಒಂದು ಥಾಟ್ ಇರ್ಬೋದು ನಿಮಗೆ. ಸೊ ಏನೇ ಕಷ್ಟ ಬಂದರೂ ನೀವು ನಿಮ್ಮ ಫ್ರೆಂಡ್ಸಿಗೆ ಹೇಳ್ಕೊಂಡು ನೀವನ್ನ ಸರಿ ಮಾಡ್ಕೊತೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಎಲ್ಲರಿಗೂ ಪ್ರಾಬ್ಲಿ ಈ ಪರ್ಸನ್ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರು ಇನ್ ಎವ್ರಿ ವೇ ಅವ್ರ ಫ್ಯಾಮಿಲಿಗೆ ಡಿಪೆಂಡೆಂಟ್ ಆಗಿದ್ದಾರೆ ಅನಿಸಿದೆ. ಲೈಕ್ ದುಡ್ಡಿಗೆ ಅಂತ ಅಲ್ಲ, ಎಮೋಷ್ನಲ್ ಸಪೋರ್ಟಿಗೆ ಅವ್ರ ಫ್ಯಾಮಿಲಿ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಅನಿಸುತ್ತೆ. ಬಟ್ ಪ್ರಾಬ್ಲಿ ಅವ್ರು ಎಲ್ಲ ಲೈಫಲ್ಲಿ ಆಗೋ ಚೇಂಜಸ್ಸು, ಆಗೋದು ಹೋಗೋದು ಬರೋದು ಎಲ್ಲದನ್ನೂ ಅವ್ರ ಫ್ಯಾಮಿಲಿ ಜೊತೆ ಹೇಳ್ಕೊತಾರೆ ಅಂತ ಅನಿಸುತ್ತೆ. ಬಟ್ ನಿಮ್ಮನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಆ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಅವ್ರಿಗೆ, ಅವ್ರನ್ನ ಹೇಳ್ಕೊತಾ ಇಲ್ಲ ಅಷ್ಟೆ. ಪ್ರಾಬಬ್ಲಿ ನಿಮ್ಮಲ್ಲಿರೋ ಒಂದು ಇಂಡಿಪೆಂಡೆನ್ಸ್ನೆಸ್, ನೀವು ಎಮೋಷ್ನಲಿನೂ ನೀವು ನಿಮ್ಮ ಫ್ಯಾಮಿಲಿ ಮೇಲೆ ಡಿಪೆಂಡೆಂಟ್ ಆಗಿಲ್ಲ, ಇದು ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇದೆ. ನೀವು ಹೇಗೆ ನಿಮ್ಮನ್ನ ನೀವು ಪುಷ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಇದವ್ರಿಗೆ ತುಂಬಾ ಇಷ್ಟ ಆಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೀವು ಹೇಗೆ ನಿಮ್ಮಷ್ಟಕ್ಕಾಯ್ತು, ನಿಮ್ಮ ಪಾಡಾಯಿತು, ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಗಳಿಸಿದ್ದೀರಾ, ಒಂದು ಅಚೀವ್ಮೆಂಟ್ ಮಾಡಿದ್ದೀರಾ ಲೈಫಲ್ಲಿ, ಇದವರಿಗೆ ತುಂಬಾ ಇಷ್ಟ ಆಗ್ತಾ ಇದೆ. ಅಂದರೆ ಇಂಡಿಪೆಂಡೆಂಟಾಗಿ ಮಾಡಿದ್ದೀರಾ. ಮೋರ್ ಓವರ್ ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಹೆಲ್ಪ್ ಆಗಲಿ ಸಪೋರ್ಟ್ ಆಗಿ ನೀವು ತಗೊಂಡಿಲ್ಲ, ಇದವ್ರಿಗೆ ತುಂಬಾ ಇಷ್ಟ ಆಗ್ತಾಯಿದೆ. ಪ್ರಾಬ್ಲಿ ಇದನ್ನ ಅವರು ತುಂಬಾ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮಿಂದ. ನಿಮ್ಮ ಸಕ್ಸಸ್, ಪ್ರಾಬ್ಲಿ ನಿಮ್ಮ ಎವ್ರಿ ಡೇ ಸಕ್ಸಸ್ಗೆ ಒಬ್ಬರು ಪರ್ಸನ್ ಅದಕ್ಕೆ ಖುಷಿ ಪಡೋದು ಅಂದರೆ ಈ ಪರ್ಸನ್. ಓಕೆ, ಸೊ ಯಾವುದೇ ಕಾರಣಕ್ಕೂ ನೀವು ಯಾರ ಮೇಲೂ ಎಮೋಷ್ನಲಿ ಫಿನಾನ್ಷಿಯಲಿ ಡಿಪೆಂಡೆಂಟ್ ಆಗಿಲ್ಲ, ತುಂಬಾ ಶೋ ಆಫ್ ಮಾಡಲ್ಲ, ಎಷ್ಟು ಬೇಕು ಅಷ್ಟರಲ್ಲೇ ಡೌನ್ ಟು ಅರ್ತ್ ಆಗಿರ್ತೀರ, ಎಲ್ಲ ಇದ್ರೂ ಏನು ತೋರಿಸ್ಕೊಳ್ಳಲ್ಲ ಅಲ್ವಾ. ಈ ಒಂದು ಕ್ಯಾರೆಕ್ಟರ್ ಅವ್ರಿಗೆ ನಿಮ್ಮ ಬಗ್ಗೆ ತುಂಬಾ ಇಷ್ಟ ಆಗ್ತಾಯಿದೆ. ಆ್ಯಂಡ್ ಇದ್ರ ಬಗ್ಗೆ ಅವರು ಹೈಡ್ ಮಾಡ್ತಾ ಇದ್ದಾರೆ, ಅವ್ರ ಎಮೋಷನ್ಸ್ ನಿಮ್ಮ ಬಗ್ಗೆ ಇದನ್ನು ಅವ್ರು ಹೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಅವ್ರಿಗೂ ನಿಮ್ಮ ಥರ ಒಂದು ಇಂಡಿಪೆಂಡೆಂಟ್ ಪರ್ಸನ್ ಆಗಬೇಕು, ಅವ್ರಿಗೂ ನಿಮ್ಮ ಥರ ಎಮೋಷ್ನಲಿ ಡಿಪೆಂಡೆಂಟ್ ಆಗಿರಬಾರ್ದು ಯಾರಿಗೂ. ಪ್ರಾಬಬ್ಲಿ ಈ ಪರ್ಸನ್ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ಪ್ರಾಬಬ್ಲಿ ಅವ್ರು ಎಮೋಷ್ನಲಿ ಯಾರ ಮೇಲೋ ಡಿಪೆಂಡ್ ಆಗಿದ್ದಾರೆ ಅಂತ ಫೀಲ್ ಆಗ್ತದೆ. ಪ್ರಾಬಬ್ಲಿ ಅವ್ರು ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅನಿಸುತ್ತೆ.
ಅಲ್ಲಿ ಅವ್ರಿಗೇನೋ ಒಂಥರ ಲೈಕ್ ಅವ್ರಿಗೆ ಫೀಲ್ ಆಗ್ತದೆ, ನಾನು ಎಮೋಷ್ನಲಿ ಈ ಪರ್ಸನ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀನಲ್ಲಪ್ಪ, ನಾನು ಆಗಬಾರ್ದಿತ್ತು, ಇಷ್ಟೊಂದು ಅಟ್ಯಾಚ್ಮೆಂಟ್ ಆಗಬಾರ್ದಿತ್ತು. ಪ್ರಾಬ್ಲಿ ನಿಮ್ಮ ಒಂದು ಈ ಇಂಡಿಪೆಂಡೆಂಟ್ನೆಸ್ನ ನೋಡಿಬಿಟ್ಟು ಅವ್ರಿಗೆ ಅನಿಸ್ತಾ ಇರ್ಬೋದು, ಲೈಕ್ ನಾನು ಹಿಂಗಿರ್ಬೋದಿತ್ತಲ್ವಾ, ನನ್ನ ಯಾಕೆ ಈ ಥರ ಪುಷ್ ಮಾಡಿಕೊಂಡಲ್ಲ ಅಟ್ಯಾಚ್ಮೆಂಟ್ ಕಡೆಗೆ ಹೋಗ್ಬಿಟ್ಟೆ, ಎಲ್ಲೋ ಒಂದು ಕಡೆ ನನಗೆ ಇಂಡಿಪೆಂಡೆಂಟ್ ಆಗಿರೋಕ್ಕಾಗಲ್ವೇನೋ, ಈ ಥರ ತುಂಬಾ ಕ್ವೆಶನ್ಸ್ ಬರ್ತಾ ಇದೆ ಅವ್ರ ತಲೆಯಲ್ಲಿ. ತುಂಬಾ ಕ್ವೆಶನ್ಸ್ ಯಾವಾಗಲೂ ಬರುತ್ತೆ. ನಿಮ್ಮನ್ನ ನೋಡಿದಾಗ ಈ ಥರ ಒಂದು ಎಮೋಷನ್ಸ್ನ ಅವ್ರು ಹೈಡ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡೋಣ. ಫಸ್ಟ್ ಟೈಮ್ ನಾನು ನೋಡಿದಾಗ ಯಾವ ಒಂದು ನಿಮ್ಮಲ್ಲಿರೋ ಕ್ಯಾರೆಕ್ಟರ್ ಹೊರಗೆ ಕಾಣಿಸ್ತೋ ಅವ್ರಿಗೆ, ಅಥವಾ ನಿಮ್ಮನ್ನ ನೆನಪಿಸ್ಕೊಂಡಾಗ ಯಾವ ಒಂದು ಕ್ಯಾರೆಕ್ಟರ್ ನಿಮ್ಮಲ್ಲಿರೋದು ಯಾವಾಗಲೂ ಅವ್ರಿಗೆ ನೆನಪಾಗತ್ತೆ. ಅದಕ್ಕೆ ಬಂದಿದೆ ಕ್ವೀನ್ ಆಫ್ ವಾಂಡ್ಸ್ ಇನ್ ರಿವರ್ಸ್. ನೋಡೋಣ ಏನೇನು ಮೆಸೇಜ್ ಇದೆ ನಿಮಗೆ ಅಂತ. ಎಲ್ಲೋ ಒಂದು ಕಡೆ ಈ ಪರ್ಸನಿಗೆ ಅನಿಸುತ್ತೆ, ಈವನ್ ದೋ ನೀವು ಇಂಡಿಪೆಂಡೆಂಟಾಗಿ ಇದ್ರೂ, ಈವನ್ ದೋ ಯು ಆರ್ ಡೂಯಿಂಗ್ ಗುಡ್, ಕರಿಯರ್ ವೈಸಲ್ಲಾದರೂ ಆಗಿರ್ಬೋದು, ಅದು ಫಿನಾನ್ಷಿಯಲ್ ವೈಸಲ್ಲಾದರೂ ಆಗಿರ್ಬೋದು, ನೀವು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಬಟ್ ನಿಮ್ಮಲ್ಲಿ ಯಾವುದೋ ಒಂದು ಇನ್ನೂ ಲ್ಯಾಕ್ ಆಗ್ತಾಯಿದೆ. ಅಂದರೆ ನಿಮ್ಮಲ್ಲಿರೋ ಯಾವುದೋ ಒಂದು ವಿಶ್ ಇದೆ, ಅದ್ರ ಬಗ್ಗೆ ನೀವು ಯಾರ ಜೊತೆನೂ ಡಿಸ್ಕಸ್ ಮಾಡ್ತಾಯಿಲ್ಲ. ಇಟ್ಸ್ ಲೈಕ್ ನಿಮ್ಮ ಒಳಗಡೆ, ನಿಮ್ಮ ಮನಸ್ಸಿನ ಒಳಗೆ ನಿಮಗಿನ್ನೂ ಏನೇನೋ ಮಾಡಬೇಕು ಅಂತ ಇದೆ, ಬಟ್ ಅದು ಮಾಡೋಕ್ಕಾಗ್ತಾಯಿಲ್ಲ. ಇಟ್ಸ್ ಲೈಕ್ ನಿಮ್ಮ ಜೊತೆ ಇನ್ನೂ ಪೊಟೆನ್ಷಿಯಲ್ ಇದೆ ಮಾಡೋಕ್ಕೆ, ಬಟ್ ನೀವು ಅದನ್ನ ಮಾಡ್ತಾಯಿಲ್ಲ. ಪ್ರಾಬಬ್ಲಿ ಮುಂಚೆನೇ ಹೇಳ್ದಂಗೆ ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿರ್ತೀರ, ಎಷ್ಟು ಬೇಕು ಅಷ್ಟು ಮಾತಾಡ್ಸ್ಕೊಂಡಿರ್ತೀರ. ಕಂಪ್ಲೀಟಾಗಿ ಜನರನ್ನ ಅವಾಯ್ಡು ಮಾಡಲ್ಲ, ಕಂಪ್ಲೀಟಾಗಿ ಅವ್ರ ಜೊತೆ ಕ್ಲೋಸು ಆಗೋಲ್ಲ. ಬಟ್ ಎವ್ರಿ ಮೂಮೆಂಟ್ ನಿಮ್ಮ ಹ್ಯಾಪಿನೆಸ್ನ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿರ್ತೀರ. ಬೌಂಡ್ರೀಸ್ ಹಾಕ್ತೀರಾ ಅಂತನೂ ಅಲ್ಲ, ಬಟ್ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ನಿಮ್ಮಲ್ಲಿ ಇನ್ನೂ ಪೊಟೆನ್ಷಿಯಲ್ ಇದೆ, ನಿಮ್ಮಲ್ಲಿ ಇನ್ನೂ ಆ ಕಾನ್ಫಿಡೆನ್ಸ್ ಇದೆ, ಬಟ್ ಅದನ್ನ ನಿಮ್ಮಲ್ಲಿ ಇನ್ನೂ ಆ ಕೆಲಸ ಮಾಡೋ ತಾಕತ್ ಇದೆ, ಬಟ್ ನೀವು ಮಾಡ್ತಾಯಿಲ್ಲ. ನಿಮ್ಮಲ್ಲಿ ಇನ್ನೂ ನೀವು ಅಚೀವ್ ಮಾಡೋಕ್ಕೆ ಇದೆ, ಅಥವಾ ಮಾಡೋ ಎಲ್ಲ ಪಾಸಿಬಿಲಿಟೀಸ್ ಇದೆ, ನಿಮಗೆ ಶಕ್ತಿ ಇದೆ, ಎಲ್ಲ ಇದೆ, ಬಟ್ ನೀವು ಮಾಡ್ತಾಯಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಅದೊಂದು ಮೇಯ್ನಾಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೆ ನಿಮ್ಮಲ್ಲಿ ತುಂಬ ಇಷ್ಟ ಆಗೋದು ಅಂದರೆ ತುಂಬ ಡಾಮಿನೆಂಟ್ ಕ್ಯಾರೆಕ್ಟರ್ ನಿಮ್ಮದು. ನೀವು ಜನರನ್ನ ತುಂಬಾ ಕಂಟ್ರೋಲ್ ಮಾಡ್ತಾ ಇರ್ಸ್ ಲೈಕ್ ಇನ್ ಕೇಸ್ ಯಾವುದೊಂದು ಗ್ರೂಪ್ನ ಲೀಡ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನ ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿಬಿಟ್ಟು ಅದನ್ನ ಒಂದು ಕಂಟ್ರೋಲಿಗೆ ತಗೊಬಂದ್ಬಿಟ್ಟು ಏನು ಬೇಕು ಅದನ್ನ ಈಸಿಯಾಗಿ ಮಾಡಿಬಿಡ್ತಾರೆ. ಒಂಥರ ನಿಮ್ಮಲ್ಲಿ ಆ ಒಂದು ಲೀಡರ್ಶಿಪ್ ಏನಿದೆ ಕ್ವಾಲಿಟಿ, ಅದು ಒಂಥರ ಬೈ ಬರ್ತ್ ಬಂದಿದೆ ಅಂತ ಫೀಲ್ ಆಗುತ್ತೆ ಅವ್ರಿಗೆ. ಆ ಡಾಮಿನೆಂಟ್ ನೇಚರ್ ಏನಿದೆ ಬೈ ಬರ್ತ್ ಬಂದಿದೆ ಅಂತ ಫೀಲ್ ಆಗುತ್ತೆ. ನಿಮ್ಮಲ್ಲಿ ಪ್ಯಾಷನ್ ತುಂಬಾ ಇದೆ ಅನ್ನೋದನ್ನ ಅವರು ಮೇಯ್ನಾಗಿ ಫೋಕಸ್ ತುಂಬ ನೋಡ್ತಾ ಇರೋದು. ಅಂದರೆ ಲೈಕ್ ಅದೇನು ರಿಲೇಟೆಡೇ ಆಗಿರ್ಬೋದು, ನಿಮ್ಮ ಕರಿಯರ್ ರಿಲೇಟೆಡ್ ಆದರೂ ಆಗಿರ್ಬೋದು, ನಿಮ್ಮ ಗೋಲ್ ರಿಲೇಟೆಡ್ ಆದರೂ ಆಗಿರ್ಬೋದು, ಬಟ್ ನಿಮ್ಮಲ್ಲಿರೋ ಈ ಒಂದು ಪ್ಯಾಷನ್ ಇರುತ್ತಲ್ಲ ಅದು ಅವರಿಗೆ ಜಾಸ್ತಿ ಹೊರಗಡೆ ಬರ್ತಾಯಿದೆ. ಆ್ಯಂಡ್ ಅವ್ರ ನಿಮ್ಮ ಬಗ್ಗೆ ಏನು ಜಾಸ್ತಿನೋ ನೋಡ್ತಾ ಇದ್ದಾರೆ, ಓವರ್ಲಿ ಟೆಂಪರ್ಡ್ ಅನ್ನೋದನ್ನ ನೋಡ್ತಾ ಇದ್ದಾರೆ. ಪ್ರಾಬಬ್ಲಿ ಸಮ್ಟೈಮ್ಸ್ ಏನಾದರೂ ಬೇಕು ಅನಿಸ್ದಾಗ ಲೈಕ್ ಪ್ರಾಬಬ್ಲಿ ನೀವು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡ್ದಾನೆ ಏನೋ ಒಂದು ಜೋರಾಗಿ ಹೇಳ್ಬಿಡೋದು, ಡಾಮಿನೆಂಟಾಗಿ ಆ್ಯಕ್ಟ್ ಮಾಡೋದು ಎಲ್ಲ ಮಾಡಿಬಿಡ್ತೀರ ಅನಿಸುತ್ತೆ. ಸೊ ಇದನ್ನು ಅವರು ಜಾಸ್ತಿ ಫೋಕಸ್ ಮಾಡ್ತಾಯಿದ್ದಾರೆ. ಸಮ್ಟೈಮ್ಸ್ ನೀವು ಎಲ್ಲಿ ಹೋಗ್ತೀರ, ಏನೇ ಇವಾಗ ಒಂದು ಗ್ರೂಪ್ ಒಳಗೆ ಹೋಗ್ಬಿಟ್ರೆ ಅಟೆನ್ಷನ್ ಎಲ್ಲ ನಿಮ್ಮ ಮೇಲೆ ಬಂದುಬಿಡುತ್ತೆ. ಅವ್ರದ್ದು ಅಂತ ಅಲ್ಲ, ಪ್ರಾಬ್ಲಿ ತುಂಬ ಜನ ನಿಮ್ಮನ್ನ ಪ್ರೈಸ್ ಮಾಡೋದನ್ನು ಅವರು ನೋಡಿದ್ದಾರೆ ಅನಿಸುತ್ತೆ. ಒಂದು ಗ್ರೂಪ್ ಸೆಟ್ಟಿಂಗಲ್ಲಿ ಹೋಗ್ಬಿಟ್ರೆ ಎಲ್ಲರ ಅಟೆನ್ಷನ್ ನಿಮ್ಮ ಮೇಲೆ ಬಂದುಬಿಡುತ್ತೆ. ಆ್ಯಂಡ್ ನಿಮಗೆ ಗೊತ್ತು ಅಟೆನ್ಷನ್ ಹೆಂಗೆ ಗ್ರ್ಯಾಬ್ ಮಾಡ್ಕೊಳ್ಳೋದು ಅಂತ ನಿಮಗೆ ಚೆನ್ನಾಗಿ ಗೊತ್ತು, ಮೋರ್ ಓವರ್. ಸೊ ಇದ್ರ ಬಗ್ಗೆ ಅವರು ಇದನ್ನು ಜಾಸ್ತಿ ನೆನಪಿಸ್ಕೊತಾರೆ ನಿಮ್ಮ ಬಗ್ಗೆ. ಆ ಒಂದು ಕಾನ್ಫಿಡೆನ್ಸ್ನೆಸ್, ಆ ಒಂದು ಬೋಲ್ಡ್ ನೇಚರ್ ಏನಿದೆ ನಿಮ್ಮದು, ಅದವ್ರಿಗೆ ಜಾಸ್ತಿ ಫೋಕಸ್ ಆಗುತ್ತೆ. ಬಟ್ ಅವ್ರಿಗೆ ಒಂದೇನಂತ ಅಂದರೆ ನಿಮ್ಮಲ್ಲಿ ಇನ್ನೂ ಕಾನ್ಫಿಡೆನ್ಸ್ ಇದೆ, ಅಥವಾ ನಿಮ್ಮಲ್ಲಿ ಇನ್ನೂ ಆ ತಾಕತ್ತಿದೆ ಜಾಸ್ತಿ ಅಚೀವ್ ಮಾಡೋದು, ನೀವು ಅದನ್ನ ಮಾಡ್ತಾಯಿಲ್ಲ ಅಷ್ಟೇ. ಪ್ರಾಬಬ್ಲಿ ನೀವು ವರ್ಕ್ ಮಾಡ್ತಿರೋ ಆರ್ಗನೈಸೇಷನಲ್ಲಾದರೂ ಆಗ್ಬೋದು, ಏನು ಮಾಡ್ತಾರೆ ಅಲ್ಲಿ ನಿಮಗೆ ಇನ್ನೂ ಚಾನ್ಸಸ್ ಇದೆ ಗ್ರೋತ್ ಆಗೋಕ್ಕೆ, ಬಟ್ ನೀವು ಅದನ್ನ ಆಕ್ಸೆಪ್ಟ್ ಮಾಡ್ತಾಯಿಲ್ಲ, ಅಥವಾ ನೀವು ಎಲ್ಲೋ ಒಂದು ಕಡೆ ಸ್ಟೆಪ್ ಬ್ಯಾಕ್ ಆಗ್ತಾಯಿದ್ದೀರಾ ಅನ್ನೋದನ್ನ ಅವರು ನೋಡ್ತಾ ಇದ್ದಾರೆ. ಅದು ಅವ್ರಿಗೆ ಯಾವಾಗಲೂ ಒಂದು ತಲೆಯಲ್ಲಿರುತ್ತೆ, ಯಾಕೆ ಇವರು ಒಂದು ರೇಂಜಿಗೆ ಹೋಗ್ತಾರೆ ಬಟ್ ಅಲ್ಲಿಂದ ನೆಕ್ಸ್ಟ್ ಹೋಗಲ್ಲ ಅಂತ. ಸೊ ನೋಡೋಣ ನೆಕ್ಸ್ಟು ಅವರ ಸಬ್ಕಾನ್ಷಿಯಸ್ ಥಾಟ್ಸ್ ಏನು ನಿಮ್ಮ ಮೇಲೆ, ಅವರ ಮನದಾಳದ
ಥಾಟ್ ಏನು ಅಂತ. ಸೊ ಇದಕ್ಕೊಂದು ಮೆಸೇಜ್ ಇದೆ, ಎಕ್ಸ್ಟ್ರಾ ಮೆಸೇಜ್. ನೆಕ್ಸ್ಟ್ ಅವ್ರ ಸೈಡಿಂದ ನಿಮಗೆ ಏನು ಮೆಸೇಜ್ ಆದರೂ ಆಗಿರ್ಬೋದು, ಅಡ್ವೈಸ್ ಆದರೂ ಆಗಿರ್ಬೋದು. ಆಲ್ರೈಟ್, ಆ್ಯಂಡ್ ಒನ್ ಮೋರ್ ಮೆಸೇಜ್. ಓಕೆ, ಇದನ್ನ ಸೆಟ್ ಮಾಡ್ಕೊಂಬಿಡೋಣ ಫಸ್ಟ್. ಆಲ್ರೈಟ್, ಸೊ ಫಸ್ಟಿಗೆ ಅವರ ಸಬ್ಕಾನ್ಷಿಯಸ್ ಥಾಟ್ಸ್ ಏನು ನಿಮ್ಮ ಮೇಲೆ ಬಂದಿದೆ. 6 ಆಫ್ ಸ್ವಾರ್ಡ್ಸ್ ಇನ್ ರಿವರ್ಸ್, ಇದ್ರ ಜೊತೆಗೆ ಮೆಸೇಜ್ ಬಂದಿರೋದು ವರ್ಕಹಾಲಿಕ್. ಓ ಮೈ ಗಾಡ್, ಲಾಸ್ಟ್ ಗ್ರೂಪಿಗೂ ಇದೇ ಬಂದಿತ್ತು. ಪ್ರಾಬ್ಲಿ ತುಂಬ ಜನ ಆ ಗ್ರೂಪ್ನ ಚೂಸ್ ಮಾಡಿದ್ದೀರಾ, ಈ ಗ್ರೂಪ್ನ ಚೂಸ್ ಮಾಡಿದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಇಟ್ಸ್ ಸರ್ಪ್ರೈಸಿಂಗ್ ಸಮ್ಟೈಮ್ಸ್. ಓಕೆ, ಸೊ ನಿಮಗೆ ಬಂದಿದೆ ಅವರ ಮನದಾಳದ ಮಾತು, ಅಥವಾ ಅವ್ರ ಸಬ್ಕಾನ್ಷಿಯಸಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಅವರ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಅಂತ ನೋಡೋದಕ್ಕೆ 6 ಆಫ್ ಸ್ವಾರ್ಡ್ಸ್ ಇನ್ ರಿವರ್ಸ್ ಬಂದಿದೆ ವಿತ್ ವರ್ಕಹಾಲಿಕ್. ಸೊ ಅವರ ಇನ್ನರ್ ಥಾಟ್ ಅಬೌಟ್ ಯು ಬಂದುಬಿಟ್ಟು 6 ಆಫ್ ಸ್ವಾರ್ಡ್ಸ್ ಅಂದರೆ ಒಂದು ಟ್ರಾನ್ಸಿಷನ್ ಕಾರ್ಡ್ ಅಂತಲೇ ಹೇಳ್ಬೋದು. 6 ಆಫ್ ಸ್ವಾರ್ಡ್ಸ್ ಅಂದರೆ ಒಂದು ಮೂಮೆಂಟ್ ಕಾರ್ಡ್ ಅಂತಲೇ ಹೇಳ್ಬೋದು, ಒಂದರಿಂದ ಇನ್ನೊಂದು ಕಡೆ ಮೂವ್ ಆಗೋದು. ಬಟ್ ಇಲ್ಲಿ ರಿವರ್ಸ್ ಇರೋದನ್ನು ನೋಡಿದ್ರೆ ಪ್ರಾಬಬ್ಲಿ ಅವ್ರ ಥಾಟ್ಸ್ ಏನಂದರೆ ನೀವು ಏನೋ ಒಂದು ಸಿಚುವೇಷನಿಂದ ಮೂವ್ ಆನ್ ಆಗೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದಾರೆ. ಪ್ರಾಬಬ್ಲಿ ಇದು ಎಮೋಷ್ನಲಿ ಆಗ್ಬೋದು. ಅವ್ರಿಗೆ ಅನಿಸುತ್ತೆ ನಿಮ್ಮ ಪಾಸ್ಟಲ್ಲಿ ಏನೋ ಒಂದು ಸಿಚುವೇಶನ್ ಆಗಿರ್ಬೋದು, ಯಾವುದೋ ಒಂದು ಡ್ರಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನೀವು ಫೇಸ್ ಮಾಡಿರ್ಬೋದು, ಯಾವುದೋ ಒಂದು ಫೇಲ್ಯೂರ್ನ ಫೇಸ್ ಮಾಡಿರ್ಬೋದು, ಬಟ್ ನೀವು ಅದರಿಂದ ಮೂವ್ ಆನ್ ಆಗ್ತಾ ಇಲ್ಲ. ನೀವು ಅಲ್ಲೇ ಸ್ಟಕ್ ಆಗಿದ್ದೀರಾ, ಯಾವುದೋ ಒಂದು ವಿಷಯದ ಬಗ್ಗೆ ನಿಮ್ಮ ತಲೆಯಲ್ಲಿ ಹಾಗೆ ಇದೆ. ಯಾರೋ ನಿಮಗೇನೋ ಹೇಳಿರ್ಬೋದು, ಬಟ್ ಅದೇ ಸಿಚುವೇಶನಿಗೆ ನೀವು ಸ್ಟಿಕ್ ಆಗಿದ್ದೀರಾ. ಯಾರೋ ನಿಮಗೇನೋ ಡಿಸಪಾಯಿಂಟ್ಮೆಂಟ್ ಮಾಡಿರ್ಬೋದು, ಬಟ್ ನೀವು ಅಲ್ಲೇ ಲೈಕ್ ಡಿಮೋಟಿವೇಟ್ ಮಾಡಿರ್ಬೋದು, ಬಟ್ ನೀವು ಅದೇ ಸಿಚುವೇಶನಿಗೆ ಸ್ಟಕ್ ಆಗಿದ್ದೀರಾ. ಬಿಟ್ಟರೆ ಎಲ್ಲೋ ಒಂದು ಕಡೆ ನಿಮ್ಮಿಂದ ಸಾಧ್ಯ ಮೂವ್ ಆಗಬಹುದು, ನಿಮ್ಮೆಲ್ಲ ಶಕ್ತಿ ಇದೆ ಅನ್ನೋದನ್ನ ನೀವು ಮರ್ತು ಬಿಟ್ಟಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲೂ ಒಂದು ಟ್ರ್ಯಾಜಿಡಿ ಆಗಿದೆ, ನೀವು ಅದರಿಂದ ಇನ್ನೂ ಮೂವ್ ಆನ್ ಆಗಿಲ್ಲ, ಹೊರಗೆ ಬಂದಿಲ್ಲ. ಎಷ್ಟೇ ನೀವು ಹೊರಗಡೆ ಕಾನ್ಫಿಡೆನ್ಸ್ ಆಗಿ ತೋರಿಸಿದ್ರೂ, ಬಟ್ ಯಾವುದೋ ಒಂದು ಸಿಚುವೇಶನಿಂದ ನೀವು ಇನ್ನೂ ಅಲ್ಲೇ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ. ನಿಮ್ಮ ಲೈಫನ್ನ ಇನ್ನೂ ಫಾರ್ವರ್ಡ್ ಆಗಿ ನೀವು ತೊಗೊಂಡು ಬರ್ತಾ ಇಲ್ಲ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ಇದು ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ಆದರೂ ಆಗಿರಬಹುದು. ಏನೋ ಒಂದು ಸಿಚುವೇಶನ್ ನಿಮಗೆ ಅದನ್ನ ನೆನಪಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ಬಟ್ ಆ ಒಂದು ಸಿಚುವೇಶನ್ ನಿಮ್ಮನ್ನ ಎವ್ರಿಡೇ ಡಿಮೋಟಿವೇಟ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಯಾವುದೋ ಒಂದು ಸಿಚುವೇಶನ್ನ ನೀವು ಮೂವ್ ಆಗಬೇಕು. ಪ್ರಾಬಬ್ಲಿ ನಿಮ್ಮಿಬ್ಬರು ಮಧ್ಯ ಏನೋ ಒಂದು ಜಗಳ ಏನಾದರೂ ಆಗಿತ್ತು ಅಂದರೆ ಅವ್ರು ಇನ್ನೂ ಅನ್ಕೊತಾ ಇದ್ದಾರೆ, ನೀವಿನ್ನೂ ಆ ಜಗಳದ ಬಗ್ಗೆನೇ ಸ್ಟಿಕ್ ಆನ್ ಆಗಿದ್ದೀರಾ, ನೀವು ಅಲ್ಲಿ ಆ ಸಿಟ್ಟನ್ನೇ ಇನ್ನೂ ಇಟ್ಕೊಂಡಿದ್ದೀರಾ. ಅದನ್ನು ನೆಕ್ಸ್ಟ್ ನೀವು ಮೂವ್ ಆನ್ ಆಗ್ತಾ ಇಲ್ಲ. ನೀವು ಅವ್ರನ್ನ ಇನ್ನೂ ಅದೇ ಆ್ಯಂಗಲಲ್ಲೇ ನೋಡ್ತಾ ಇದ್ದೀರಾ, ಬಟ್ ನೀವು ಅವರಲ್ಲಿರೋ ಒಳ್ಳೆ ಕ್ಯಾರೆಕ್ಟರ್ನ ಫೋಕಸ್ ಮಾಡ್ತಾ ಇಲ್ಲ, ಒಳ್ಳೆ ಕ್ಯಾರೆಕ್ಟರ್ನ ನೋಡ್ತಾ ಇಲ್ಲ. ಅವರು ಮೂವ್ ಆಗಿದ್ದಾರೆ, ಅವರು ಚೇಂಜಸ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಅವ್ರ ತಪ್ಪರ್ಥ ಆಗಿದೆ, ಬಟ್ ನೀವು ಅವ್ರನ್ನ ಆ್ಯಕ್ಸೆಪ್ಟ್ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕೊರಗಿದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಆ್ಯಂಡ್ ಮೋರೋವರ್ ಅದನ್ನ ಬಿಟ್ಟರೆ ಅವ್ರಿಗೆ ಎಲ್ಲೋ ಒಂದು ಕಡೆ ವರ್ಕಹಾಲಿಕ್ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ. ಬಿಕಾಸ್ 6 ಈಸ್ ಆಲ್ಸೋ ಅಬೌಟ್ ಬ್ಯಾಲೆನ್ಸ್. 6 ಆಫ್ ಪೆಂಟಕಲ್ಸ್ ಎಲ್ಲ ನೋಡಿದ್ರೆ ಲೈಕ್ ಬ್ಯಾಲೆನ್ಸಿಂಗ್ ಕಾರ್ಡ್ ಅಂತಲೇ ಹೇಳ್ಬೋದು. ಪ್ರಾಬ್ಲಿ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನೀವು ಫೇಲ್ ಆಗ್ತಾ ಇದ್ದೀರಾ ಅನ್ನೋದನ್ನ ಅವ್ರು ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೀವು ವರ್ಕ್ ವಿತ್ ಪೆಂಟಕಲ್ಸ್ ಎಲ್ಲ ನೋಡಿದ್ರೆ ಮನಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ದೇ ಇದನ್ನು, ಬಟ್ ಫ್ಯಾಮಿಲಿ ಎಲ್ಲ ಬೇಡ ಅಂತ ಕೂತಿರ್ಬೋದು ನೀವು. ಫ್ಯೂಚರ್ ಫ್ಯಾಮಿಲಿ ಮದುವೆ ಇದೆಲ್ಲ ಬೇಡ, ನನ್ನ ಪಾಡಿಗೆ ನಾನು ಇರ್ತೀನಿ, ಈ ಥರ ಡಿಸಿಷನಿಗೆ ಒಂದು ಬಂದಿರ್ಬೋದು ನೀವು. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸ್ತಾ ಇದೆ ನೀವು ಜಾಸ್ತಿ ವರ್ಕಿಗೆ ಪ್ರಿಯಾರಿಟೈಸ್ ಕೊಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸ್ನಲ್ ಲೈಫ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಪರ್ಸ್ನಲ್ ಲೈಫ್ನ ಪ್ರೊಫೆಷ್ನಲ್ ಲೈಫ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದಾರೆ ಅವರು. ಪ್ರಾಬಬ್ಲಿ
ಆ ಒಂದು ಬ್ಯಾಲೆನ್ಸ್ ನೀವು ಮಾಡ್ತಾ ಇಲ್ಲ. ಮುಂಚೆ ಹೇಳ್ದಂಗೆ ವರ್ಕ್ ಅಂತ ವರ್ಕಹಾಲಿಕ್ ಇಲ್ಲಿ ಓವರ್ಲೋಡ್ ಆಗ್ತಾ ಇದೆ ಅಂತ ಅದನ್ನ ಅವರು ನೋಡ್ತಾ ಅವ್ರಿಗೆ ನೀವು ಮೂವ್ ಆನ್ ಆಗಬೇಕು. ಇವಾಗ ಅವ್ರಿಗೆ ನೀವು ನಿಮ್ಮ ಪರ್ಸ್ನಲ್ ಲೈಫ್ ಆ ಪರ್ಸ್ಪೆಕ್ಟಿವ್ ಇದೆ ಅಲ್ವಾ, ಅದು ಚೇಂಜ್ ಆಗಬೇಕು ನಿಮಗೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಅವ್ರಿಗೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಲಾಸ್ಟ್ಗೆ ಅವರಿಂದ ನಿಮಗೇನು ಮೆಸೇಜ್ ಇದೆ ಅಂತ. ಅದು ಬಂದಿದೆ ಕಿಂಗ್ ಆಫ್ ಕಪ್ಸ್ ವಿತ್ ಎಕ್ಸ್ಪ್ಯಾನ್ಷನ್. ಮುಂಚೆನೇ ಹೇಳ್ದಂಗೆ ನೀವು ಒಂದು ಕಡೆಗೆ ಸ್ಟಕ್ ಆಗೋಗ್ಬಿಟ್ಟಿದ್ದೀರ, ಒಂದಿಷ್ಟೇ ಬೌಂಡ್ರಿ ಹಾಕ್ಕೊಂಡು ಅಲ್ಲೇ ಸಿಕ್ಕಾಕೊಂಡಿರೋ ಥರ ಇದ್ದೀರಾ. ಬಟ್ ಅವ್ರಿಗೆ ನೀವು ಇವಾಗ ಎಕ್ಸ್ಪ್ಯಾಂಡ್ ಆಗಬೇಕು, ಲೈಕ್ ಸ್ವಲ್ಪ ಔಟ್ ಆಫ್ ಕಂಫರ್ಟ್ ಹೋಗಬೇಕು. ಇನ್ನೂ ಹೊರಗಡೆ ಪ್ರಪಂಚ ಜಾಸ್ತಿ ಇದೆ, ನಿಮ್ಮ ಪಾಸ್ಟ್ಗೆ ಸ್ಟಿಕ್ ಆನ್ ಆಗಬಾರ್ದು. ನಿಮ್ಮಲ್ಲಿ ಇನ್ನೂ ಪಾಸಿಬಿಲಿಟೀಸ್ ಇದೆ, ಲೈಫ್ನ ಇನ್ನೂ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡೋ ಎಲ್ಲ ಚಾನ್ಸಸ್ಸು ಇದೆ, ಆಪರ್ಚುನಿಟೀಸ್ ಇದೆ. ನೀವು ಅದನ್ನ ತಗೊತಾ ಇಲ್ಲ ಆ ರೀತಿಯಾಗಿ ಅನ್ನೋದನ್ನ ಈ ಪರ್ಸನ್ ನೋಡ್ತಾ ಇದ್ದಾರೆ. ನೋಡೋಣ ಕೊನೆಯದಾಗಿ ಅವರಿಂದ ನಿಮಗೆ ಅಡ್ವೈಸ್ ಆರ್ ಮೆಸೇಜಸ್ ಬಂದಿದೆ. ಕಿಂಗ್ ಆಫ್ ಕಪ್ಸ್ ವಿತ್ ಎಕ್ಸ್ಪ್ಯಾನ್ಷನ್ ಮೆಸೇಜ್. ಈ ಮೆಸೇಜಲ್ಲಿ ಜಾಸ್ತಿ ಹೇಳಬೇಕಾಗಿರೋದೇನಿಲ್ಲ. ಅವ್ರು ನಿಮ್ಮಲ್ಲಿ ಇರೋ ನೀವು ಈ ಎಮೋಷನ್ಸ್ ಅನ್ನೋದನ್ನು ಕಂಪ್ಲೀಟಾಗಿ ಮರ್ತುಬಿಟ್ಟಿದ್ದೀರಾ ಅಂತ ಫೀಲ್ ಆಗ್ತಾಯಿದೆ. ಒಂದು ಎಮೋಷ್ನಲ್ ಪರ್ಸನ್ ಅಲ್ವೇ ಅಲ್ಲ ಅನ್ನೋದನ್ನ ನೀವು ಪ್ರೊಜೆಕ್ಟ್ ಮಾಡ್ತಾಯಿದ್ದೀರಾ ಜನರಿಗೆ. ಆರ್ ಎಮೋಷನ್ಸ್ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗೋದೇ ಇಲ್ಲ ಅನ್ನೋದನ್ನ ಎಲ್ಲೋ ಒಂದು ಕಡೆ ನೀವು ತೋರಿಸ್ಕೊತಾ ಇದ್ದೀರಾ ಅನಿಸುತ್ತೆ. ಬಟ್ ಅವ್ರು ನಿಮಗೆ ನೆನಪಿಸ್ತಾ ಇದ್ದಾರೆ, ಲೈಕ್ ನಿಮ್ಮಿಂದ ಸಾಧ್ಯ ಇದೆ, ಮತ್ತು ಥಿಂಗ್ಸ್ನ ನೀವು ಎಮೋಷ್ನಲಾಗಿ ನೋಡಬೇಕು. ಎಲ್ಲದನ್ನು ಒಂದೇ ಆ್ಯಂಗಲಲ್ಲಿ ನೋಡಬಾರ್ದು, ಎಲ್ಲದನ್ನು ಏನು ಮುಂಚೆ ಆಯಿತು ಅದೇ ಆ್ಯಂಗಲಲ್ಲಿ ನೋಡಬಾರ್ದು. ಒಂದು ಸ್ವಲ್ಪ ಎಮೋಷ್ನಲಿ ಆಗಿ ಥಿಂಕ್ ಮಾಡಿ. ನಿಮ್ಮ ಇಂಟ್ಯೂಷನ್ ಏನಿದೆ, ಕಿಂಗ್ ಆಫ್ ಕಪ್ಸ್ ವಾಟರ್ ಎಲಿಮೆಂಟ್ ಈಸ್ ಆಲ್ಸೋ ಬಟ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ, ಅದ್ರ ವೇಯಲ್ಲಿ ನೋಡಿ ಜಗತ್ತನ್ನು. ಸ್ವಲ್ಪ ನೀವು ಇನ್ನೂ ಎಕ್ಸ್ಪ್ಯಾಂಡ್ ಆಗಬೇಕು. ಮುಂಚೆನೇ ಹೇಳ್ದಂಗೆ ಪ್ರಾಬಬ್ಲಿ ತುಂಬ ಜನ ಮೀಟ್ ಆಗಬೇಕು, ತುಂಬ ಕಲ್ತ್ಕೊಬೇಕು, ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಬೇಕು. ಮುಂಚೆ ಏನಾಯ್ತೋ ಅದನ್ನು ತಗೊಂಡು ಒಂದು ಮೇಜರ್ ಡಿಸಿಷನ್, ಒಂದು ಕನ್ಕ್ಲೂಷನಿಗೆ ಬರೋದು ಬೇಡ. ನಿಮ್ಮಲ್ಲಿ ಆ ಎಮೋಷ್ನಲ್ ಎಬಿಲಿಟಿ ಇದೆ, ಎವ್ರಿ ವೇ ನೀವು ಸ್ಟ್ರಾಂಗ್ ಆಗೋ ಪಾಸಿಬಿಲಿಟೀಸ್ ಇದೆ. ಪ್ರಾಬ್ಲಿ ಕಿಂಗ್ ಆಫ್ ಕಪ್ಸ್ ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಮೆಂಬರ್ ಬಗ್ಗೆನೂ ಇಲ್ಲಿ ಇಂಡಿಕೇಟ್ ಮಾಡ್ತಿರಬಹುದು, ಅಥವಾ ಇದು ಅವ್ರ ಬಗ್ಗೆನೇ ಆಗಿರಬಹುದು. ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಎಮೋಷನ್ಸ್ ಇದೆ. ಇನ್ ಕೇಸ್ ನೀವು ನೆನೆಸ್ಕೊತಿರೋ ಪರ್ಸನ್ ನಿಮ್ಮ ಎಕ್ಸ್ ಪಾರ್ಟ್ನರ್, ಎಕ್ಸ್ ಬಾಯ್ ಫ್ರೆಂಡ್ ಅವ್ರ ಗರ್ಲ್ ಫ್ರೆಂಡ್ ಆಗಿದ್ರೆ ಅವ್ರಿಗಿಲ್ಲಿ ನೀವು ಅರಿವು ಮಾಡ್ಕೋಬೇಕು, ಅವ್ರಿಗೆ ಇನ್ನೂ ನಿಮ್ಮ ಮೇಲೆ ಎಮೋಷನ್ಸ್ ಇದೆ. ಅವರು ಮುಂಚಿನ ಥರ ಇಲ್ಲ, ಆಗಿ ಹೋಯಿತು. ನಿಮ್ಮ ಥಾಟ್ಸ್, ನಿಮ್ಮ ಎಮೋಷನ್ಸ್ ಅಷ್ಟಕ್ಕೇ ಮುಗಿಸ್ಬೇಡಿ. ಅದೇ ಫೇಲ್ಯೂರ್, ಅದೇ ಡಿಸಪಾಯಿಂಟ್ಮೆಂಟ್ ಜಾಗದ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅಲ್ಲಿಗೇ ಎಂಡ್ ಮಾಡಬೇಡಿ. ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿ, ಸ್ವಲ್ಪ ಬ್ರಾಡ್ ಮೈಂಡಾಗಿ ಥಿಂಕ್ ಮಾಡಿ, ಸ್ವಲ್ಪ ಓಪನ್ ಮೈಂಡೆಡಾಗಿ ಥಿಂಕ್ ಮಾಡಿ. ಇನ್ನೂ ಅವ್ರಿಗೆ ನಿಮ್ಮ ಮೇಲೆ ಎಮೋಷನ್ಸ್ ಇದೆ, ಇನ್ನೂ ಅವ್ರ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು. ನೀವು ಅದಕ್ಕೆ ಒಂದು ಡೋರ್ ಓಪನ್ ಮಾಡಬೇಕಷ್ಟೆ, ಎಕ್ಸ್ಪ್ಯಾಂಡ್ ಆಗಬೇಕಷ್ಟೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ, ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ವ್ಯಾಲ್ಯೂಯಬಲ್ ಮೆಸೇಜ್ ಸಿಕ್ಕಿದೆ ಅಂತ. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮೆಸೇಜ್ ಇಷ್ಟ ಆಗಿದರೆ 111 ಅಂತ ಟೈಪ್ ಮಾಡಿ. ಕ್ಲೇಮ್ ಮಾಡಬೇಕು ಅಂದರೆ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಈ ಮೆಸೇಜ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.